Today we shall continue the profit and loss appropriation account. Yesterday we solved one problem on profit and loss appropriation account. Profit and loss appropriation account. Today we shall try to solve some more problems on profit and loss appropriation account. So before we start discussing, I would like to share my screen. So here you will see some questions on profit and loss appropriation account as well as its solution. So that I will go on explaining. If sound is okay, then no problem. If you are not getting the sound, you can inform me. ನಿಮ್ಗೆ ಸೌಂಡ್ ಬರ್ತಾ ಇಲ್ಲ ಅಂತಂದರೆ ನೀವು ಇನ್ಫಾರ್ಮ್ ಮಾಡಬೇಕು. ಆಮೇಲೆ ನಿಮಗೆ ಸ್ಕ್ರೀನ್ ಕಾಣ್ತಾ ಇಲ್ಲ ಅಂದರೂ ಸಹ ನೀವು ನನಗೆ ಇನ್ಫಾರ್ಮ್ ಮಾಡಬೇಕು. ಓಕೆ, ಸೊ ಸ್ಕ್ರೀನ್ ಕಾಣ್ತಾ ಇದೆ? ಯಾರಾದರೂ ಒಬ್ರು ಹೇಳ್ರಿ. ಕಾಣಿಸ್ತದ್ರಿ ಸರ್ ಸ್ಕ್ರೀನ್. ಬುಕ್ ನಂಬರ್ 1 ಚಾಪ್ಟರ್ ನಂಬರ್ 2 ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಕಾಣ್ತಾ ಇದೆ? ಓಕೆ, ಥ್ಯಾಂಕ್ ಯು. ಸೌಂಡ್ ಕ್ಲಿಯರ್ ಇತ್ತಲ್ಲ? ಹ್ಞೂನ್ರಿ. ಓಕೆ, ನೋಡಿ. ಸೊ ದಿಸ್ ಈಸ್ ದ ಸೆಕೆಂಡ್ ಚಾಪ್ಟರ್, ಕ್ವಶನ್ ಆ್ಯಂಡ್ ಆನ್ಸರ್. ಐ ಹ್ಯಾವ್ ಆಲ್ರೆಡಿ ಶೇರ್ಡ್ ವಿತ್ ಯು. ನಿಮ್ಗೆ ಈಗಾಗಲೇ ನಾನು ಇದನ್ನು ಕಳಿಸಿದ್ದೀನಿ. ನೀವು ಏನು ಮಾಡ್ಬೇಕ್ರಪ್ಪ ಅಂತಂದರೆ ಇವು ಎಲ್ಲ ಬರ್ಕೋಬೇಕು. ಇದರ ಜೊತೆಗೆ ನಾನು ಇದಕ್ಕೆ ಮೊದಲು ಏನು ಶಾರ್ಟ್ ನೋಟ್ಸನ್ನು ಕಳಿಸೇನಲ್ಲ ಅದು ಸಹ ಬರ್ಕೋಬೇಕು. ಪ್ಲಸ್ ನನ್ನ ವಿಡಿಯೋಗಳನ್ನು 3 ನೋಡಿ ಈ ಚಾಪ್ಟರ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸೊ ಈ ಥಿಯರಿ ಕ್ವಶನ್ ಆನ್ಸರ್ ನಾವು ಆಮೇಲೆ ಟೈಮ್ ಸಿಕ್ಕಿರೋ ನೋಡೋಂಥ. ಈಗ ನಾವು ಏನು ಮಾಡೋಣ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ ಇನ್ನು ಕೆಲವೊಂದು ಕ್ವಶನ್ಸ್ಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ಇಲ್ಲಿ ನೋಡ್ರಿ, 6 ಮಾರ್ಕ್ಸ್ ಕ್ವಶನ್, ಪ್ರಾಬ್ಲಮ್ ಆನ್ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಒಂದು ಪ್ರಾಬ್ಲಮ್ ಇದೆ. ಮೊದಲು ಆ ಪ್ರಾಬ್ಲಮನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸಚಿನ್ ಆ್ಯಂಡ್ ಪ್ರಥಮ್ started business in partnership on 1/4/2015 with a capital of rupees 1 lakh and rupees 80,000 respectively. So ಸಚಿನ್ ಮತ್ತು ಪ್ರಥಮ್ ಅನ್ನುವಂಥ ಇಬ್ಬರು ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಸೌಂಡ್ ಬರ್ತಾ ಇದೆ ಇಲ್ಲ? ಬರ್ತಾ ಇದೆ ಈಗ ಹೇಳ್ರಿ. ಬರ್ತೈತ್ರಿ ಸರ್. ಇರ್ಲಿ, ಓಕೆ.
ಸೌಂಡ್ ಬರಲಿಲ್ಲ ಅಂದ್ರೆ ಹೇಳಬೇಕು. ಸಚಿನ್ ಮತ್ತು ಪ್ರೀತಮ್ ಇಬ್ರು ಪಾರ್ಟ್ನರ್ಸ್. ದೇ ಹ್ಯಾವ್ ಸ್ಟಾರ್ಟೆಡ್ ಬಿಸ್ನೆಸ್ ಆನ್ ಏಪ್ರಿಲ್ 1ನೇ ತಾರೀಕು 2015. ಬಂಡವಾಳ ಹಾಕಿದ್ದು ಸಚಿನ್ 1 ಲಕ್ಷ ರೂಪಾಯಿ, ಆಮೇಲೆ ಪ್ರಥಮ್ 80,000 ರೂಪಾಯಿ ಬಂಡವಾಳವನ್ನು ಹಾಕಿದ್ದಾರೆ. ಮತ್ತು ಬಂದಂತಹ ಲಾಭ 3:2 ಪ್ರಕಾರ ಹಂಚ್ಕೋಬೇಕು ಅಂತೇಳಿ ಒಪ್ಕೊಂಡಿದ್ದಾರೆ. ಫಾರ್ ದ ಇಯರ್ ಎಂಡಿಂಗ್ 31st March 2016, they earned the profit of rupees 36,000 before allowing interest on capital at 5% per annum, interest on drawing Sachin 600 and Pratham 1,000, yearly salary of Pratham 6,000 and commission to Sachin 4,000. Third, their drawings during the year, Sachin 16,000 and Pratham 20,000. Prepare profit and loss appropriation account. ಸೊ ಯಾವುದೇ ಒಂದು ಕ್ವಶನ್ ಅನ್ನು ಸಾಲ್ವ್ ಮಾಡುವ ಪೂರ್ವದಲ್ಲಿ ನೀವು ಆ ಕ್ವಶನ್ ಅನ್ನ ಒಮ್ಮೆ ಓದ್ಕೊಂಡು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಒಂದು 4-5 ಕ್ವಶನ್ ಅನ್ನ ನೀವು ಓದಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ ನಂತರ ಮುಂದೆ ಸ್ವಲ್ಪ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ತೈತಿ ಏನೇನು ಕೊಟ್ಟಿದ್ದಾರೆ, ನಾವು ಏನು ಮಾಡಬೇಕು ಅಂತ. ಸೊ ಇದು ನಮ್ಮ 2ನೇ ಕ್ವಶನ್ ಇಲ್ಲಿ. ಸೊ ಅದಕ್ಕಾಗಿ ನಾವು ಇದನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ, ಸಚಿನ್ ಮತ್ತು ಪ್ರಥಮ್ ಇಬ್ರು ಪಾರ್ಟ್ನರ್ಸ್ 10,000 ಮತ್ತು 80,000 ರೂಪಾಯಿ ಬಂಡವಾಳವನ್ನು ಹಾಕಿ ವ್ಯವಹಾರವನ್ನು ಪ್ರಾರಂಭ ಮಾಡಿದ್ರು. ಬಂದಂತ ಪ್ರಾಫಿಟ್ ಮತ್ತು ಲಾಸ್ ಅನ್ನ 3:2 ಪ್ರಕಾರ ಹಂಚ್ಕೋಬೇಕು ಅಂತ ಹೇಳಿ ಒಪ್ಕೊಂಡ್ರು. ಆಮೇಲೆ ವರ್ಷದ ಕೊನೆಗೆ ಅಂದ್ರೆ 31/3/2016 ಅವರು 36,000 ರೂಪಾಯಿ ನೆಟ್ ಪ್ರಾಫಿಟ್ ಅನ್ನ ಗಳಿಸಿದ್ರು. ಆದ್ರೆ ಆ ನೆಟ್ ಪ್ರಾಫಿಟ್ ಒಳಗೆ ಈ ಕೆಳಗಿನ 4 ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಸೇರಿಸಿಲ್ಲ ಅಥವಾ ತೆಗೆದುಕೊಂಡಿಲ್ಲ ಅಥವಾ ಪರಿಗಣಿಸಿಲ್ಲ. ಸೊ ಯಾಕೆ ತೆಗೆದುಕೊಂಡಿಲ್ಲ ಅನ್ನೋದನ್ನ ಬಗ್ಗೆ ನಾನು ನಿನ್ನೆ ಹೇಳಿದ್ದೀನಿ. ಕೆಲವೊಂದು ಖರ್ಚುಗಳು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಳಗೆ ತೋರಿಸ್ಲಿಕ್ಕೆ ಬರೋದಿಲ್ಲ. ಸೊ ಅದನ್ನು ಬಿಟ್ಟು ನಾವು ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಅನ್ನ ಫೈಂಡ್ ಔಟ್ ಮಾಡಿ ಅದರ ಮೇಲೆ ಇನ್ಕಮ್ ಟ್ಯಾಕ್ಸ್ ಅನ್ನು ತುಂಬಬೇಕಾಗುತ್ತದೆ. ಆ ಮೇಲೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಮತ್ತೊಂದು ಈ ಒಂದು ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನು ತಯಾರು ಮಾಡಿ ಅಲ್ಲಿ ಆ ನೆಟ್ ಪ್ರಾಫಿಟ್ ದಿಂದ ಕೆಲವೊಂದು ಹಂಚಿಕೆಗಳನ್ನ ಅಪ್ರಾಪ್ರಿಯೇಷನ್ ಮಾಡಿ ಲಾಸ್ಟಿಗೆ ಫೈನಲ್ ನೆಟ್ ಪ್ರಾಫಿಟ್ ಅನ್ನ ಕಂಡುಹಿಡಿದು ಆ ಫೈನಲ್ ನೆಟ್ ಪ್ರಾಫಿಟ್ ಅನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಅವರು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನತ್ತಲ್ಲ 3:2 ಅದರ ಪ್ರಕಾರ ನಾವು ಹಂಚಬೇಕಾಗುತ್ತದೆ. ಸೊ ಅದಕ್ಕಾಗಿ ನಾವು ಮೊದಲಿಗೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನ ತೆಗಿಬೇಕು. ಸೊ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ಮೆಟ್ ಯಾವ ತರ ಇರುತ್ತದೆ ಅನ್ನೋದನ್ನ ನಾ ಇಲ್ಲಿ ತೋರಿಸಿದ್ ನೋಡ್ರಿ. ಇದು ಸೊಲ್ಯೂಷನ್ ಅಂತ ಹೇಳಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2016 ಹೇಳಿ ನೀವು ಹೆಡ್ಡಿಂಗ್ ಅನ್ನ ಬರೀಬೇಕು. ಇದು 2 ಲೈನ್ ಮಾಡಬಹುದು ಅಥವಾ 1 ಲೈನ್ ಬರೀಬೇಕು. ಸೊ ಅಕೌಂಟ್ ಯಾವ ತರ ಇರ್ತೈತಿ, ಒಂದು ಡೆಬಿಟ್ ಸೈಡ್ ಮತ್ತೊಂದು ಕ್ರೆಡಿಟ್ ಸೈಡ್. ಸೊ ಈ ಅಕೌಂಟ್ ಒಳಗೆ ಎಂಟ್ರಿ ಮಾಡುವಾಗ ನಾಮಿನಲ್ ಅಕೌಂಟ್ ರೂಲ್ ಅನ್ನ ಫಾಲೋ ಮಾಡ್ರಿ. ಖರ್ಚಿದ್ದವು ಡೆಬಿಟ್ ಸೈಡ್ ತೋರಿಸ್ರಿ, ಸಂಸ್ಥೆಗೆ ಇನ್ಕಮ್ ಆಗಿದ್ದನ್ನ ನೀವು ಏನ್ ಮಾಡ್ರಿ ಕ್ರೆಡಿಟ್ ಸೈಡ್ ತೋರಿಸ್ರಿ. ಅದು ಯಾಕೆ ಡೆಬಿಟ್ ಮಾಡಬೇಕು ಯಾಕೆ ಕ್ರೆಡಿಟ್ ಮಾಡಬೇಕು ಅನ್ನೋದನ್ನ ನಾನು ನಿನ್ನೆ ಹೇಳಿದ್ದೀನಿ. ಖರ್ಚು ಎಲ್ಲ ಏನದಾವಲ್ಲ ಯಾವ ನಾವು ಖರ್ಚು ಆಗ್ತಾವಲ್ಲ ಆವಾಗ ಆ ಖರ್ಚಿನ ಅಕೌಂಟ್ ಅನ್ನ ತೆಗೆದು ಅದನ್ನ ಡೆಬಿಟ್ ಮಾಡಿರ್ತೀವಿ. ವರ್ಷದ ಕೊನೆಗೆ ಅವುಗಳನ್ನ ಕ್ಲೋಸ್ ಮಾಡಿ ಅದರ ಬ್ಯಾಲೆನ್ಸ್ ಅನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅಲ್ಲಿ ಕ್ಲೋಸ್ ಮಾಡಿದಾಗ ಆ ಅಕೌಂಟ್ಗಳಲ್ಲಿ ಆ ಖರ್ಚಿನ ಅಕೌಂಟ್ಗಳಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಬಂದಿರ್ತೈತಿ. ಸೊ ಅದಕ್ಕಾಗಿ ಅದನ್ನು ಸಹ ಇಲ್ಲಿ ನಾವು ಡೆಬಿಟ್ ಸೈಡ್ ತೋರಿಸಬೇಕು. ಅದೇ ತರ ಇನ್ಕಮ್ ಅಕೌಂಟ್ ಕ್ಲೋಸ್ ಮಾಡಿ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಥವಾ ಟ್ರೇಡಿಂಗ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಆ ಇನ್ಕಮ್ ಅಕೌಂಟ್ ಒಳಗೆ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದಿರ್ತೈತಿ. ಸೊ ಅದಕ್ಕಾಗಿ ಅದನ್ನು ನಾವು ಇಲ್ಲಿ ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಅಥವಾ ಬೇರೆ ರೀತಿಯಲ್ಲಿ ನೀವು ತಿಳ್ಕೊಬೇಕಾದ್ರೆ ಏನ್ ಮಾಡ್ರಿ ಅಂತಂದ್ರೆ ಈ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಂದು ನಾಮಿನಲ್ ಅಕೌಂಟ್ ಅಂತ ತಿಳ್ಕೊಟ್ರು. ಸೊ ನಾಮಿನಲ್ ಅಕೌಂಟ್ ರೂಲ್ ಏನ್ ಹೇಳ್ತಾ ಇದೆ ಇಂಗ್ಲಿಷ್ ಸಿಸ್ಟಮ್ ಒಳಗೆ, ಡೆಬಿಟ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಅಂಡ್ ಗೇನ್. ಸೊ ಸಂಸ್ಥೆಗೆ ಯಾವುದು ನಷ್ಟ ಅಥವಾ ಖರ್ಚು ಅದನ್ನ ಡೆಬಿಟ್ ಸೈಡ್ ತೋರಿಸ್ರಿ, ಯಾವುದು ಆದಾಯ ಅದನ್ನ ನೀವೇನ್ ಮಾಡ್ರಿ ಕ್ರೆಡಿಟ್ ಸೈಡ್ ಅದನ್ನ ತೋರಿಸ್ರಿ. ಓಕೆ, ಸೊ ಹಾಗಾದ್ರೆ 1 by 1 ಸ್ಟಾರ್ಟ್ ಮಾಡೋಣ. ನಾನು ನಿಮ್ಗೆ ಹೇಳಿದ್ದೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಲ್ವೇಸ್ ಸ್ಟಾರ್ಟ್ ವಿತ್ ದ ನೆಟ್ ಪ್ರಾಫಿಟ್ or net loss of the current year.
ಈ ವರ್ಷ ಏನು ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಅನ್ನ ಗಳಿಸಿರ್ತೀವಲ್ಲ ಅದರಿಂದ ನಮ್ದು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನ ಪ್ರಾರಂಭ ಮಾಡಬೇಕಾಗುತ್ತದೆ. ಪ್ರಾಫಿಟ್ ಆಗಿದ್ರೆ ಕ್ರೆಡಿಟ್ ಸೈಡ್ ತೋರಿಸ್ಬೇಕು, ಲಾಸ್ ಆಗಿದ್ರೆ ಡೆಬಿಟ್ ಸೈಡ್ ತೋರಿಸ್ಬೇಕು. ಸೊ ಇಲ್ಲಿ ಪ್ರಾಫಿಟ್ ಆಗಿದೆ 36,000 ರೂಪಾಯಿ. ಸೊ ಅದಕ್ಕಾಗಿ ಅದನ್ನ ಕ್ರೆಡಿಟ್ ಸೈಡ್ ತೋರಿಸ್ತಾ ಇದ್ದೀವಿ. ಏನಂತ ತೋರಿಸ್ಬೇಕು? ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಬ್ರಾಕೆಟ್ ಒಳಗೆ ಏನ್ ಬರ್ತೀವಿ? ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ ಅಂತ ಆಗ್ಬಾರ್ದು. ನೆಟ್ ಪ್ರಾಫಿಟ್ ಆಫ್ ದ ಕರೆಂಟ್ ಇಯರ್. ನೆಟ್ ಪ್ರಾಫಿಟ್ ಆಫ್ ದ ಕರೆಂಟ್ ಇಯರ್. ಈ ವರ್ಷದ ನೆಟ್ ಪ್ರಾಫಿಟ್ 36,000 ರೂಪಾಯಿ. ಇದು ನಿಮ್ಗೆ ಕ್ವಶನ್ ಒಳಗೆ ಕೊಟ್ಟಾನ. ಸೊ ಅದೇ ಮಾಹಿತಿಯನ್ನ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ನೀವು ಕ್ರೆಡಿಟ್ ಸೈಡ್ ತೋರಿಸಿದ್ರಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. 36,000. ನಂತರ ಈ 36,000 ರೂಪಾಯಿ ಒಳಗೆ ಈ ಕೆಳಗಿನ 4 ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಮಾಡಬೇಕು ಅಥವಾ ಅಪ್ರಾಪ್ರಿಯೇಷನ್ಸ್ ಗಳನ್ನ ಮಾಡಬೇಕು. ಮೊದಲನೇದು ಯಾವುದು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 5% ಪರ್ annum. ಕ್ಯಾಪಿಟಲ್ ಮೇಲೆ 5% ಇಂಟ್ರೆಸ್ಟ್ ಅನ್ನ ಅಲೌ ಮಾಡಬೇಕು. ಕ್ಯಾಪಿಟಲ್ ಯಾರು ಹಾಕಿದ್ದಾರೆ? ಪಾರ್ಟ್ನರ್ಸ್ ಹಾಕಿದ್ದಾರೆ. ಹಾಗಾದ್ರೆ ಈ ಇಂಟ್ರೆಸ್ಟ್ ಯಾರೇ ಅಕೌಂಟಿಗೆ ಜಮಾ ಆಗ್ಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಜಮಾ ಆಗ್ಬೇಕು ಅಥವಾ ಕ್ರೆಡಿಟ್ ಆಗ್ಬೇಕು. ಹಾಗಾದ್ರೆ ಈ ಇಂಟ್ರೆಸ್ಟ್ ಯಾರು ಕೊಟ್ಟಂಗಾಯ್ತು? ಸಂಸ್ಥೆ ಪಾರ್ಟ್ನರ್ಸಿಗೆ ಈ ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇದೆ. ಹಾಗಾದ್ರೆ ಸಂಸ್ಥೆಯ ದೃಷ್ಟಿಯಿಂದ ನೋಡಿದ್ರೆ ಸಂಸ್ಥೆಗೆ ಇದು ಆದಾಯ ಅಥವಾ ಖರ್ಚು? ಇದು ಸಂಸ್ಥೆಗೆ ಖರ್ಚಾಗಿದೆ. ಹಾಗಾದ್ರೆ ಇದು ಸಂಸ್ಥೆಗೆ ಖರ್ಚು ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ತೋರಿಸಬೇಕು. ಯಾಕಂದ್ರೆ ನಾಮಿನಲ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ದಿ ಇನ್ಕಮ್ ಅಂಡ್ ಗೇನ್. ಸೊ ಅದಕ್ಕಾಗಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ನಾವು ಅದನ್ನ ಡೆಬಿಟ್ ಸೈಡ್ ತೋರಿಸ್ತೀವಿ. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇನ್ನ ಏನ್ ಮಾಡಬೇಕು? ಲೆಕ್ಕ ಮಾಡಬೇಕು. ಸಚಿನ್ ಎಷ್ಟು ಕೊಡಬೇಕು ಇಂಟ್ರೆಸ್ಟ್? ಪ್ರಥಮ್ಗೆ ಎಷ್ಟು ಕೊಡಬೇಕು? ಸಚಿನ್ ಬಂಡವಾಳ ಎಷ್ಟಿದೆ? 1 ಲಕ್ಷ ರೂಪಾಯಿ ಇದೆ. ಕ್ವಶನ್ ಒಳಗೆ ನೋಡ್ರಿ 1 ಲಕ್ಷ ರೂಪಾಯಿ. ಸೊ 1 ಲಕ್ಷ ರೂಪಾಯಿ ಬರೆದ್ವಿ. ಇಂಟು ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್? 5% ಇಂಟ್ರೆಸ್ಟ್. ಸೊ ಅದಕ್ಕೆ 5% ಇಂಟ್ರೆಸ್ಟ್ 5,000 ಅಂತ ತೋರಿಸಿದ್ವಿ. ಇದು 1 lakh ಇಂಟು 5/100 ಅಂತ ತೋರಿಸಿದ್ವಿ. ಹಂಗಾರೆ 1 lakh ಇಂಟು 5/100 ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 5,000 ರೂಪೀಸ್ ಇಂಟ್ರೆಸ್ಟ್ ಬಂತು 1 ವರ್ಷಕ್ಕೆ. ಆಮೇಲೆ ಪ್ರಥಮ್. ಸೊ ಪ್ರಥಮ್ 80,000 ರೂಪಾಯಿ ಬಂಡವಾಳ ಒಂದು 5% ಇಂಟ್ರೆಸ್ಟ್ ಅಂತಂದ್ರೆ ಎಷ್ಟಾಯ್ತು? 4,000 ರೂಪಾಯಿ ಆಯ್ತು. ಹಂಗಾರೆ ಎರಡು ಟೋಟಲ್ ಮಾಡಿದ್ರೆ 9,000 ರೂಪಾಯಿ ಔಟರ್ ಕಾಲಮ್ ಆಗಿ. ಸೊ ಈ ತರ ನೀವು ಇನ್ನರ್ ಕಾಲಮ್ ಒಳಗೆ ಲೆಕ್ಕ ಮಾಡಿ ಅದನ್ನ ಔಟರ್ ಕಾಲಮ್ ಒಳಗೆ ಟೋಟಲ್ ಅಮೌಂಟ್ ಅನ್ನ ಇಡಬೇಕು. ಅಂದ್ರೆ ಸೊ ಒಂದು ಅಡ್ಜಸ್ಟ್ಮೆಂಟ್ ಮುಗಿತು. ಇನ್ನು ಎರಡನೇ ಅಡ್ಜಸ್ಟ್ಮೆಂಟ್ ನೋಡ್ರಿ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಸಚಿನ್ 600, ಪ್ರಥಮ್ 1,000. ಸಾಮಾನ್ಯವಾಗಿ ಈ ಒಂದು ಕ್ವಶನ್ ಒಳಗೆ ನಿಮಗೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಯಾಕಂದ್ರೆ ಬೇರೆ ಬೇರೆ ಅಮೌಂಟ್ ಬೇರೆ ಬೇರೆ ಡೇಟಿಗೆ ಅವರು ಡ್ರಾ ಮಾಡಿರ್ತಾರೆ. ಸೊ ಅದಕ್ಕಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗ್ತೈತಿ. ಈಸಿಯಾಗಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಮತ್ತೆ ಫಾರ್ಮುಲಾ ಅದಾವ, ಮೆಥಡ್ ಅದಾವ. ಮೆಥಡ್ ಅನ್ನ ಅಪ್ಲೈ ಮಾಡಿ ನಾವು ಇಂಟ್ರೆಸ್ಟ್ ಅನ್ನ ಡ್ರಾವಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಆದ್ರೆ ಆ ಕೆಲಸ ನಿಮ್ಗೆ ಇಲ್ಲಿ ಹಚ್ಚೋದಿಲ್ಲ. ಯಾಕಂದ್ರೆ ಆ ಕೆಲಸ ಹಚ್ಚಿದ್ರೆ ಮಾರ್ಕ್ಸ್ ಕಡಿಮೆ, ಕೆಲಸ ಜಾಸ್ತಿ ಆಗ್ಬೇಕು, ವರ್ಕ್ ಜಾಸ್ತಿ ಆಗ್ಬೇಕು. ಸೊ ಅದಕ್ಕಾಗಿ ನಿಮ್ಗೆ ರೆಡಿಮೇಡ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಹೆಚ್ಚಾಗಿ ಕೊಡ್ತಾರೆ. ಇಲ್ಲ ಅಂದ್ರೆ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರಬೇಕು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್. ಆ ತರ ಕ್ವಶನ್ ಅನ್ನ ಸೆಟ್ ಮಾಡಿರ್ತಾರೆ. ಇಲ್ಲಂತೂ ಏನು ಸಮಸ್ಯೆ ಇಲ್ಲ, ಅವರೇ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದ್ದಾರೆ. ಸಚಿನ್ ಏನ್ ಡ್ರಾ ಮಾಡಿದಾನಲ್ಲ 1 ವರ್ಷಕ್ಕೆ 6 ಎಷ್ಟು ಕೊಟ್ಟಾರ ಸಿದ್ದರಾಮಯ್ಯ ನೋಡ್ರಿ. ಬೇರೆ ಡ್ರಾವಿಂಗ್ಸ್ ಡ್ಯೂರಿಂಗ್ ದ ಇಯರ್ ಸಚಿನ್ 16,000 ರೂಪಾಯಿ. 16,000 ರೂಪಾಯಿ ಒಮ್ಮಕ್ಲೆ ಡ್ರಾ ಮಾಡಿರೋದಿಲ್ಲ, ಬೇರೆ ಬೇರೆ ಡೇಟಿಗೆ ಡ್ರಾ ಮಾಡಿರ್ತಾನೆ. ಸೊ ಅದರ ಮೇಲೆ ಒಟ್ಟು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಎಷ್ಟು ಬರ್ತಾ ಇದೆ? 600 ರೂಪಾಯಿ ಬರ್ತಾ ಇದೆ. ಪ್ರಥಮ ಇಡೀ ವರ್ಷದೊಳಗೆ 20,000 ರೂಪಾಯಿ ಡ್ರಾ ಮಾಡೋಣ. ಬೇರೆ ಬೇರೆ ಅಮೌಂಟ್ ಬೇರೆ ಬೇರೆ ಡೇಟಿಗೆ ಡ್ರಾ ಮಾಡಿರ್ಬೋದು. ಸೊ ಅದನ್ನ ಲೆಕ್ಕಾಚಾರ ಮಾಡಿದ್ರೆ ಅವನು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ 1,000 ರೂಪಾಯಿ ಬರ್ತಾ ಇದೆ. ಈಗ ಇದನ್ನ ನಾವೇನ್ ಮಾಡಬೇಕು? ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ರೆಕಾರ್ಡ್ ಮಾಡಬೇಕು. ಸೊ ಫಸ್ಟ್ ಇದನ್ನ ಅನಲೈಸ್ ಮಾಡ್ರಿ. ಸಂಸ್ಥೆಯ ದೃಷ್ಟಿಯಿಂದ ನೋಡ್ರಿ. ಸಂಸ್ಥೆ ತನ್ನ ಪಾಲುದಾರರ ಡ್ರಾವಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ತಾ ಇದೆ. ಅವ್ರ ಕಡೆಯಿಂದ ಇಂಟ್ರೆಸ್ಟ್ ಅನ್ನ ತಗೊಂತಾ ಇದಾರ ಯಾರು? ಸಂಸ್ಥೆಯವರು, ಸಂಸ್ಥೆ. ಸೊ ಹೀಗಾಗಿ ಸಂಸ್ಥೆಯ ದೃಷ್ಟಿಯಿಂದ ನೋಡಿದ್ರೆ ಇದು ಸಂಸ್ಥೆಗೆ ಇನ್ಕಮ್ ಆಯ್ತು. ಅಂದ್ರೆ ಇನ್ಕಮ್ ಆಯ್ತು ಅಂತಂದ್ರೆ ಇಂಗ್ಲಿಷ್ ಸಿಸ್ಟಮ್ ಪ್ರಕಾರ ಇದು ಸಂಸ್ಥೆಗೆ ಇನ್ಕಮ್ ಆಗಿರೋದ್ರಿಂದ ಇದು ಸಂಸ್ಥೆ, ಇದು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ಇದನ್ನ ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕಾಗಿ ನಾವು ಕ್ರೆಡಿಟ್ ಸೈಡ್ ಬರದೆ ನೋಡ್ರಿ, ಬೈ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್.
ಇನ್ನರ್ ಕಾಲಮ್ ಒಳಗೆ ನಾವು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸಚಿನ್ 600 ರೂಪಾಯಿ, ಪ್ರಥಮ್ 1,000 ರೂಪಾಯಿ, ಎರಡು ಟೋಟಲ್ ಮಾಡಿದ್ರೆ 1,600 ರೂಪಾಯಿ. ಔಟರ್ ಕಾಲಮ್ ಒಳಗೆ ನಾವು ಬರೆದ್ವಿ. ಎರಡನೇ ಅಡ್ಜಸ್ಟ್ಮೆಂಟ್ ಮುಗಿತು. ಇನ್ನು ಮೂರನೇ ಅಡ್ಜಸ್ಟ್ಮೆಂಟ್ ಏನಿದೆ ನೋಡ್ರಿ, ಇಯರ್ಲಿ ಸ್ಯಾಲರಿ ಆಫ್ ಪ್ರಥಮ್ ₹6,000. ಪ್ರಥಮನಿಗೆ ಒಂದು ವರ್ಷಕ್ಕೆ 6,000 ರೂಪಾಯಿ ಸ್ಯಾಲರಿ ಸಂಬಳ. ಅಂಡ್ ಕಮಿಷನ್ ಟು ಸಚಿನ್ ₹4,000. ಸಚಿನ್ಗೆ ಕಮಿಷನ್ 4,000 ರೂಪಾಯಿ. ಹಂಗಾರೆ ಈ ಎರಡನ್ನು ನಾವು ಪ್ರಾಫಿಟ್ ಅಂಡ್ ಲಾಸ್ ಆಫ್ ಆಪರೇಷನ್ ಅಕೌಂಟಿಗೆ ತಗೋಬೇಕು ಅಥವಾ ರೆಕಾರ್ಡ್ ಮಾಡಬೇಕು. ಹಾಗಾದ್ರೆ ಪಾರ್ಟ್ನರ್ಸಿಗೆ ಪ್ರಥಮ ಪಾರ್ಟ್ನರು, ಸಚಿನ್ ಪಾರ್ಟ್ನರ್, ಇವ್ರಿಗೆ ಸ್ಯಾಲರಿ ಅಥವಾ ಕಮಿಷನ್ ಸಂಸ್ಥೆ ನೀಡ್ತಾ ಇದೆ. ಹಾಗಾದ್ರೆ ಸಂಸ್ಥೆಯ ದೃಷ್ಟಿಯಿಂದ ನೋಡಿದ್ರೆ ಇದು ಖರ್ಚು. ಖರ್ಚು ಅಂತಂದ್ರೆ ಇಂಗ್ಲಿಷ್ ಸಿಸ್ಟಮ್ ಪ್ರಕಾರ ಡೆಬಿಟ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂತ ಹೇಳಿದೆ. ಸೊ ಅದಕ್ಕಾಗಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಆಫ್ ಆಪರೇಷನ್ ಅಕೌಂಟ್ ಒಳಗ ಅದನ್ನ ಡೆಬಿಟ್ ಸೈಡ್ ತೋರಿಸ್ಬೇಕು. ಸೊ ಅದಕ್ಕಾಗಿ ನೋಡಿ ಡೆಬಿಟ್ ಸೈಡ್ ತೋರಿಸಿವಿ. ಟು ಪ್ರಥಮ್ಸ್ ಸ್ಯಾಲರಿ, ಒಂದು ವರ್ಷಕ್ಕೆ 6,000 ರೂಪಾಯಿ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಒಳಗೆ 6,000 ರೂಪಾಯಿ ಬರೆದ್ವಿ. ಹಿಂದಿನ ಕ್ವಶನ್ ಒಳಗೆ ಪ್ರತಿ ತಿಂಗಳ 2,000 ರೂಪಾಯಿ ಸ್ಯಾಲರಿ ಅಂತ ಕೊಟ್ಟಿದ್ದ. ನಾವು ಇನ್ನರ್ ಕಾಲಮ್ ಒಳಗೆ ಲೆಕ್ಕ ಮಾಡಿದ್ವಿ ಒಂದು ವರ್ಷಕ್ಕೆ ಎಷ್ಟಾಗ್ತಿತ್ತು ಅಂತ ಹೇಳಿ. 24,000 ರೂಪಾಯಿ, 2,000 ರೂಪಾಯಿ ಇಂಟು 2 24,000 ರೂಪಾಯಿ ಅದನ್ನ ಔಟರ್ ಕಾಲಮ್ ಒಳಗೆ ಬರ್ದಿದ್ವಿ. ಇಲ್ಲಿ ಅದರ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಡೈರೆಕ್ಟ್ ಆಗಿ ಒಂದು ವರ್ಷಕ್ಕೆ ಎಷ್ಟು ಸ್ಯಾಲರಿ ಅಂತ ಹೇಳ್ಕೊಟ್ಟಾನ. ಒಂದು ವರ್ಷಕ್ಕೆ 6,000 ರೂಪಾಯಿ ಸ್ಯಾಲರಿ, ಅದನ್ನ ಔಟರ್ ಕಾಲಮ್ ಒಳಗೆ 6,000 ರೂಪಾಯಿ ಅಂತ ಬರಿದ್ವಿ. ಇನ್ನು ಅದೇ ತರ ಪ್ರಥಮ್ಗೆ, ಇದು ಯಾರಿಗೆ, ಇದು ಸಚಿನ್ ಆಗಿತ್ತಲ್ಲ, ಇದು ಸಚಿನ್ ಅಲ್ಲ, ಕರೆಕ್ಟ್, ಸಾರಿ. ಸೊ ಪ್ರಥಮ್ಗೆ 6,000 ರೂಪಾಯಿ. ಸೊ ಪ್ರಥಮ್ ಸ್ಯಾಲರಿ 6,000 ರೂಪಾಯಿ. ಆಮೇಲೆ ಸಚಿನ್ಗೆ 4,000 ರೂಪಾಯಿ ಕಮಿಷನ್. ಅವನು ಒಟ್ಟು ಕಮಿಷನ್ ಈ ವರ್ಷದ್ದು 4,000 ರೂಪಾಯಿ. ಹಾಗಾದ್ರೆ ಅವಂಗ ಕಮಿಷನ್ ಅನ್ನ ಅಲೌ ಮಾಡಿದ್ರೆ, ಕಮಿಷನ್ ಕೊಟ್ಟಿದ್ರೆ ಇದು ಸಂಸ್ಥೆಗೆ ಎಕ್ಸ್ಪೆನ್ಸಿಸ್. ಸೊ ಹೀಗಾಗಿ ನಾವು ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ಬರೀಬೇಕು. ಇಂಗ್ಲಿಷ್ ಸಿಸ್ಟಮ್ ಪ್ರಕಾರ ಡೆಬಿಟ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಅಂಡ್ ಗೇನ್. ಸೊ ಅದಕ್ಕಾಗಿ ನಾವು ಇದನ್ನ ಡೆಬಿಟ್ ಸೈಡ್ ತೋರಿಸಬೇಕು. ಟು ಸಚಿನ್ಸ್ ಕಮಿಷನ್ ಅಂತ ಬರ್ದಾರ ನೋಡ್ರಿ ಇಲ್ಲಿ. ಟು ಸಚಿನ್ಸ್ ಕಮಿಷನ್ ಅಂತ ಬರ್ದಾರ. 4,000 ರೂಪೀಸ್ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಒಳಗೆ 4,000 ರೂಪೀಸ್ ಅಮೌಂಟ್ ಅನ್ನ ಬರ್ದಾರ. ಸೊ ಇಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ, ಅವನ್ ಡೈರೆಕ್ಟ್ ಒಂದು ವರ್ಷದ ಅಮೌಂಟ್ ಅನ್ನ ಕೊಟ್ಟಾನ. ನೆಕ್ಸ್ಟ್ ಬಂತು ಸ್ಯಾಲರಿ ಆಯ್ತು, ಕಮಿಷನ್ ಆಯ್ತು. ನಾಲ್ಕನೇ ಅಡ್ಜಸ್ಟ್ಮೆಂಟ್ ನೋಡ್ರಿ, ದೇರ್ ಡ್ರಾವಿಂಗ್ಸ್ ಡ್ಯೂರಿಂಗ್ ದ ಇಯರ್, ಸಚಿನ್ 16,000, ಪ್ರಥಮ್ 20,000. ಸೊ ಇಡೀ ವರ್ಷ ಸಚಿನ್ 16,000 ರೂಪಾಯಿ ಡ್ರಾವಿಂಗ್ಸ್ ಮಾಡೋಣ, ಪ್ರಥಮ್ 20,000 ರೂಪಾಯಿ ಡ್ರಾವಿಂಗ್ಸ್ ಮಾಡೋಣ. ನಾನು ನಿಮ್ಗೆ ಹೇಳಿದ್ದೆ ಈ ಡ್ರಾವಿಂಗ್ಸ್ ಅಮೌಂಟು ಪ್ರಾಫಿಟ್ ಅಂಡ್ ಲಾಸ್ ಆಪರೇಷನ್ ಅಕೌಂಟ್ ಒಳಗೆ ಎಲ್ಲಿ ಬರೋದಿಲ್ಲ. ನಾವು ಇಲ್ಲಿ ಬರೀ ಖರ್ಚು ಮತ್ತು ಆದಾಯ ಎರಡನ್ನ ತೋರಿ. ಇಲ್ಲಿ ಪಾರ್ಟ್ನರ್ಸ್ ಮಾಡಿರುವಂತಹ ಈ ಡ್ರಾವಿಂಗ್ಸ್ ಇದು ಖರ್ಚು ಅಲ್ಲ, ಸಂಸ್ಥೆಗೆ ಆದಾಯವೂ ಅಲ್ಲ. ಆದ್ರೆ ಅದ್ರ ಮೇಲೆ ನಾವೇನು ಬಡ್ಡಿ ಚಾರ್ಜ್ ಮಾಡ್ತೀವಲ್ಲ, ಅದು ಸಂಸ್ಥೆಗೆ ಆದಾಯ. ಅದನ್ನ ನಾವು ಈಗಾಗಲೇ ತೋರಿಸಿದೀವಿ. ಬೈ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಸಚಿನ್ 600, ಪ್ರಥಮ್ 1,000. ಆದ್ರೆ ಅವ್ರು ಮಾಡಿರುವಂತಹ ಡ್ರಾವಿಂಗ್ಸ್ ಸಂಸ್ಥೆಗೆ ಅದು ಇನ್ಕಮ್ ಅಲ್ಲ, ಸಂಸ್ಥೆಗೆ ಅದು ಖರ್ಚು ಅಲ್ಲ. ಇಟ್ ಈಸ್ ದ ಡ್ರಾವಿಂಗ್ಸ್ ಆಫ್ ದ ಪಾರ್ಟ್ನರ್ಸ್ ಫ್ರಮ್ ದೇರ್ ಅಕೌಂಟ್. ಸೊ ಅದಕ್ಕಾಗಿ ಇದನ್ನ ನಾವೇನ್ ಮಾಡ್ತೀವಿ, ಅವ್ರು ಕ್ಯಾಪಿಟಲ್ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ತೋರಿಸ್ತೀವಿ, ಇಲ್ಲಿ ಬರೋದಿಲ್ಲ. ಹಂಗ್ರೆ ಇಲ್ಲಿ ಯಾಕೆ ಕೊಟ್ಟಾನ ಬೇಕಂತ ಹೇಳಿ ನಿಮ್ಗೆ ಕನ್ಫ್ಯೂಷನ್ ಮಾಡೋ ಸಲುವಾಗಿ ಕೊಟ್ಟಿರ್ತಾನೆ. ಒಂದು ಇಲ್ಲ, ಈಗ ಮೇಲ್ಗಡೆ ಏನು ನಿಮ್ಗೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ 600 ರೂಪಾಯಿ 1,000 ರೂಪಾಯಿ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಟ್ಟಿಲ್ಲ, ಹಾಗೆ ಕೊಟ್ಟಿರೋದಿಲ್ಲ. ಕೆಲವೊಮ್ಮೆ ಬರೀ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಕೊಟ್ಟಿರ್ತಾನ. ಆವಾಗ ನಾವು ಕ್ಯಾಲ್ಕುಲೇಷನ್ ಮಾಡೋ ಸಲುವಾಗಿ ಅಮೌಂಟ್ ಆಫ್ ಡ್ರಾವಿಂಗ್ ಬೇಕಾಗಿರ್ತೈತಿ, ಆವಾಗ ಅದನ್ನು ಯೂಸ್ ಮಾಡ್ಕೋಬಹುದು. ಇಲ್ಲಿ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ, ಇದನ್ನ ಬಿಟ್ಟು ಬಿಡೋಣ. ಹಾಗಾಗಿ ಇದು ಬಿಟ್ವಿ ಅಂತಂದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಗಳನ್ನ ರೆಕಾರ್ಡ್ ಮಾಡ್ದಂಗ ಆಯ್ತು. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ರೆಕಾರ್ಡ್ ಆಯ್ತು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೆಕಾರ್ಡ್ ಆಯ್ತು, ಪ್ರಥಮ್ ಸ್ಯಾಲರಿ ರೆಕಾರ್ಡ್ ಆಯ್ತು, ಸಚಿನ್ ಕಮಿಷನ್ ರೆಕಾರ್ಡ್ ಆಯ್ತು. ಇನ್ನ ಟೋಟಲ್ ಮಾಡಬೇಕು. ರಫ್ ಆಗಿ ನಾವು ಹೊರಗಡೆ ಟೋಟಲ್ ಮಾಡಬೇಕು, ಯಾವ ಸೈಡ್ ಜಾಸ್ತಿ ಆಗ್ತದೆ ನೋಡ್ಬೇಕು. ಸೊ ನಾವು ನೋಡಿದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಆಗ್ತಾ ಇದೆ. 36,000 ರೂಪಾಯಿ ಪ್ಲಸ್ 1,600, 37,600. ಡೆಬಿಟ್ ಸೈಡ್ ಟೋಟಲ್ ಎಷ್ಟಾಗ್ತಾ ಇದೆ? 9,000 ಪ್ಲಸ್ 6,000 ಪ್ಲಸ್ 4,000, 19,000 ರೂಪಾಯಿ ಆಗ್ತಾ ಇದೆ. ಹಾಗಾದ್ರೆ ಯಾವ ಸೈಡ್ ಜಾಸ್ತಿ ಆಯ್ತು? ಕ್ರೆಡಿಟ್ ಸೈಡ್ ಜಾಸ್ತಿ ಆಯ್ತು, 37,600 ರೂಪಾಯಿ. ಸೊ ಈ ಕ್ರೆಡಿಟ್ ಸೈಡ್ ಟೋಟಲ್ ಅನ್ನ ಎರಡು ಕಡೆ ಬರೀಬೇಕು. ಡೆಬಿಟ್ ಸೈಡ್ ಬರೀಬೇಕು, ಕ್ರೆಡಿಟ್ ಸೈಡ್ ಬರೀಬೇಕು, ಎರಡು ಕಡೆ ಬರೀ. ಹೀಗೆ ಬರೆದ್ರೆ ಇದು ತಪ್ಪಾಗ್ತದೆ. ಯಾಕೆ ತಪ್ಪಾಗ್ತೈತ್ರಪ್ಪ ಅಂತಂದ್ರೆ ಇಲ್ಲಂತೂ ಟೋಟಲ್ ಈ ಕರೆಕ್ಟ್ ಐತಿ, 36,000 ಪ್ಲಸ್ 1,600, 37,600. ಆದ್ರೆ ಇಲ್ಲಿ ಟೋಟಲ್
ಮಾಡಿದ್ರೆ ಇಷ್ಟು ಬರೋದಿಲ್ಲ, ಅಂದ್ರೆ ಇಲ್ಲಿ ಕಡಿಮೆ ಐತಿ. ಸೊ ಹಂಗಾರೆ ಎಷ್ಟು ಕಡಿಮೆ ಐತಿ ಅದನ್ನ ಕಂಡುಹಿಡಬೇಕು. ಅದಕ್ಕೆ ನಾವೇನ್ ಕರಿತೀವಿ ಫೈಂಡಿಂಗ್ ಔಟ್ ದ ಡಿಫ್ರೆನ್ಸ್ ಅಥವಾ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಬ್ಯಾಲೆನ್ಸ್ ಅನ್ನ ಕಂಡುಹಿಡಿದು ಹೆಂಗ್ ಮಾಡುದು, 37,600 ಒಳಗೆ ಈ 19,000 ರೂಪಾಯಿ ನಾವು ಲೆಸ್ ಮಾಡಿದ್ರೆ 18,600 ರೂಪಾಯಿ ಡಿಫ್ರೆನ್ಸ್ ಬಂತು ಅಥವಾ ಬ್ಯಾಲೆನ್ಸ್ ಬಂತು. ಅಂದ್ರೆ ಇದರ ಅರ್ಥ ಏನು? ಪ್ರಾಫಿಟ್ ಅಂಡ್ ಲಾಸ್ ಆಫ್ ಆಪರೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಟೋಟಲ್ 37,600, ಇದು ಇನ್ಕಮ್ ಸೈಡ್ ಟೋಟಲ್ ನೆನಪಿಟ್ಕೊಳ್ಳಿ. ಡೆಬಿಟ್ ಸೈಡ್ ಟೋಟಲ್ 19,000, ಅಂದ್ರೆ ಇದು ಎಕ್ಸ್ಪೆಂಡಿಚರ್ ಮತ್ತು ಲಾಸಿಸ್ ಸೈಡ್. ಇನ್ಕಮ್ ಜಾಸ್ತಿ ಇದೆ, ಎಕ್ಸ್ಪೆಂಡಿಚರ್ ಕಡಿಮೆ ಇದೆ. ಹಾಗಾದ್ರೆ ಇನ್ಕಮ್ ಜಾಸ್ತಿ, ಎಕ್ಸ್ಪೆನ್ಸಸ್ ಕಡಿಮೆ ಇತ್ತು ಅಂದ್ರೆ ಆ ಡಿಫರೆನ್ಸ್ ಅಮೌಂಟಿಗೆ ನಾವೇನು ಅಂತೀವಿ, ನೆಟ್ ಪ್ರಾಫಿಟ್ ಅಂತೀವಿ. ಸೊ ಹೀಗಾಗಿ 18,600 ರೂಪಾಯಿ ಅಂತಲ್ಲ, ಇದು ಫೈನಲ್ ನೆಟ್ ಪ್ರಾಫಿಟ್. ಇಲ್ಲೊಂದೈತಿ 36,000, ಇದು ನೆಟ್ ಪ್ರಾಫಿಟ್. ಆದ್ರೆ ಇದು ಬಿಫೋರ್ ಮೇಕಿಂಗ್ ದ ಅಡ್ಜಸ್ಟ್ಮೆಂಟ್, ಇದು ಆಫ್ಟರ್ ಮೇಕಿಂಗ್ ದ ಅಡ್ಜಸ್ಟ್ಮೆಂಟ್. ಆಫ್ಟರ್ ಮೇಕಿಂಗ್ ದ ಅಡ್ಜಸ್ಟ್ಮೆಂಟ್ ರಿಲೇಟಿಂಗ್ ಟು ದ ಪಾರ್ಟ್ನರ್ಸ್ ಎಷ್ಟಪ್ಪ, 18,600 ರೂಪಾಯಿ ಬಂತು. ಇಟ್ ಈಸ್ ಕಾಲ್ಡ್ ಫೈನಲ್ ನೆಟ್ ಪ್ರಾಫಿಟ್. ಹಾಗಾದ್ರೆ ಈ ಫೈನಲ್ ನೆಟ್ ಪ್ರಾಫಿಟ್ ಏನ್ ಮಾಡಬೇಕು, ಪಾರ್ಟ್ನರ್ಸ್ಗೆ ಹಂಚಬೇಕು. ಯಾವ ರೀತಿಯಾಗಿ ಹಂಚಬೇಕು? ಹಿಂದಿನ ಕ್ವಶನ್ ಒಳಗೆ ಈಕ್ವಲ್ ಆಗಿ ಹಂಚಿದ್ವಿ, ಯಾಕಂದ್ರೆ ಇನ್ಸ್ಟ್ರಕ್ಷನ್ ಕ್ಲಿಯರ್ ಕಟ್ ಕೊಟ್ಟಿದ್ದ, ಅವ್ರಿಬ್ರು ಬಂದಂತ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಈಕ್ವಲ್ ಆಗಿ ಹಂಚ್ಕೊಂತಾರ ಅಂತ. ಆದ್ರೆ ಇಲ್ಲಿ 3:2 ಪ್ರಕಾರ ಹಂಚ್ಕೊಂತಾರ ಅಂತ ಹೇಳ್ಯಾರ. ಪ್ರಾಫಿಟ್ ಅಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 3:2 ಅಂತ ಹೇಳಿದ್ ನೋಡ್ರಿ. ಇಲ್ಲಿ ಶೇರ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಅಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 3:2 ಅಂತ ಹೇಳಿದೆ. ಅಂದ್ರೆ 5 ರೂಪಾಯಿ ಲಾಭ ಆದ್ರೆ ಸಚಿನಿಗೆ 3 ರೂಪಾಯಿ, ಪ್ರಥಮಿಗೆ 2 ರೂಪಾಯಿ. 500 ರೂಪಾಯಿ ಲಾಭ ಆದ್ರೆ ಸಚಿನಿಗೆ 300, ಪ್ರಥಮಿಗೆ 200. ತಿಳಿದ್ರೆ 1,000 ರೂಪಾಯಿ ಲಾಭ ಆದ್ರೆ ಇವನಿಗೆ 600, ಅವನಿಗೆ 400. ಹಾಗಾದ್ರೆ ಈ 18,600 ರೂಪಾಯಿ ಸಹ ನಾವು 3:2 ಪ್ರಕಾರ ಹಂಚಬೇಕು. ಸೊ ಅದಕ್ಕಾಗಿ ಹಂಚೆ ನೋಡ್ರಿ, ಸಚಿನ್ ಈಕ್ವಲ್ ಟು 18,600 ನೆಟ್ ಪ್ರಾಫಿಟ್ ಇಂಟು ಅವನ ಪಾಲೆಷ್ಟು 3/5. ಅಂದ್ರೆ ಈ 18,600 ಒಳಗೆ ಸಮನಾದ 5 ಭಾಗವನ್ನ ಮಾಡ್ತೀವಿ. ಅದ್ರೊಳಗೆ 3 ಪಾಲು ಸಚಿನ್ ಹೋಗ್ಬೇಕು, ಯಾಕಂದ್ರೆ ಅವ್ನು 3 ಪಾಲು 3/5 ಇತ್ತು. ಸೊ ಅದಕ್ಕೆ 18,600 ಇಂಟು 3/5 ಲೆಕ್ಕ ಮಾಡಿದ್ರೆ 11,160 ರೂಪಾಯಿ ಬಂತು. ಅದೇ ತರ ಪ್ರಥಮಂದು 18,600 ರೂಪಾಯಿ ನೆಟ್ ಫೈನಲ್ ಪ್ರಾಫಿಟ್, ಅದ್ರೊಳಗೆ ಅವನ ಪಾಲು 2/5 ಲೆಕ್ಕ ಮಾಡಿದ್ರೆ 7,440 ರೂಪಾಯಿ ಆಯ್ತು. ಹಂಗಾರೆ 2 ಟೋಟಲ್ ಮಾಡಿದ್ರೆ 18,600 ರೂಪಾಯಿ ಆಗಬೇಕು, ಆಗುತ್ತದೆ. ಸೊ ಈ ರೀತಿಯಾಗಿ ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಆಫ್ ಆಪರೇಷನ್ ಅಕೌಂಟ್ ಮೇಲೆ ಕ್ವಶನ್ ಅನ್ನು ಕೇಳ್ತಾರೆ. 1, 2, 3, 4, 5, 6 ಎಂಟ್ರಿ ಅದ. ನಾನು ನಿಮ್ಗೆ ಹೇಳಿದ್ದೆ ಒಂದೊಂದು ಮಾರ್ಕಿಗೆ 1 ಎಂಟ್ರಿ ಈ ತರ ಕ್ವಶನ್ ಅನ್ನ ಸೆಟ್ ಮಾಡ್ತಾರ ಅಂತ ಹೇಳಿ. ಇಲ್ಲಿ 6 ಎಂಟ್ರಿ ನೀವು ಕರೆಕ್ಟ್ ಆಗಿ ಬರೆದ್ರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ 6ಕ್ಕೆ 6 ಮಾರ್ಕ್ಸ್ ಸಿಗ್ತಾವ. ಸೊ ಇಟ್ ಈಸ್ 1 ಎಕ್ಸಾಂಪಲ್. ಓಕೆ, ಈಗ ನಾವು ಅದೇ ತರ ಮತ್ತೊಂದು ಎಕ್ಸಾಂಪಲ್ ಅನ್ನು ನೋಡೋಣ. ಪ್ರಶ್ನೆ 2 ಕಾಣಿಸ್ತಾ ಇದೆ ಅಂತ ತಿಳ್ಕೊಂತೀನಿ. ಕಾಣಿಸ್ತಾ ಇಲ್ಲ ಅಂತಂದ್ರೆ ನೀವು ನಿಮ್ಮ ವಿಡಿಯೋ ಆನ್ ಮಾಡ್ಕೊಡ್ರಿ ಅಥವಾ ನಿಮ್ಮ ಮೈಕನ್ನು ಆನ್ ಮಾಡಿಕೊಂಡು ನನಗೆ ತಿಳಿಸ್ಬೇಕು. ನಿಮ್ಗೆ ಸ್ಕ್ರೀನ್ ಕಾಣ್ತಾ ಇಲ್ಲ ಅಂದ್ರೆ ಅಥವಾ ನಿಮಗೆ ಸೌಂಡ್ ಬರ್ತಾ ಇಲ್ಲ ಅಂತಂದ್ರೆ, ಸೌಂಡ್ ಬರಲಿಲ್ಲ ಅಂದ್ರೆ ವಿಡಿಯೋ ಆನ್ ಮಾಡಿ ಸ್ವಲ್ಪ ನೀವು ನನಗೆ ಕೈ ರೈಸ್ ಮಾಡಿ ಹೇಳಿದ್ರೆ ನಾನು ಅದು ಸರಿಪಡಿಸ್ಕೊಂತೀನಿ. ಸ್ಕ್ರೀನ್ ಕಾಣ್ತಾ ಇಲ್ಲ ಅಂತಂದ್ರೆ ಮೈಕನ್ನು ಆನ್ ಮಾಡಿ ನೀವು ಹೇಳಿದ್ರೆ ನಾವು ಅದನ್ನು ಸರಿಪಡಿಸ್ಕೊಂತೇನೆ. ಓಕೆ, ಕ್ವಶನ್ ನಂಬರ್ 2. ಇಟ್ ಈಸ್ ಆಲ್ಸೋ ಆನ್ ಪ್ರಾಫಿಟ್ ಅಂಡ್ ಲಾಸ್ ಆಫ್ ಆಪರೇಷನ್. ನೋಡ್ರಿ, ಇಲ್ಲಿ ಮೊದಲು ಕ್ವಶನ್ ನೋಡೋಣ. ಶಿವ ಅಂಡ್ ಬಸವ ಆರ್ ಪಾರ್ಟ್ನರ್ಸ್. ಶಿವ ಮತ್ತು ಬಸವ ಇಬ್ರು ಪಾರ್ಟ್ನರ್ಸ್. ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 2:1. ಅವರು ಬಂದಂತಹ ಪ್ರಾಫಿಟ್ ಮತ್ತು ಲಾಸ್ ಅನ್ನ 2:1 ಪ್ರಕಾರ ಹಂಚ್ಕೊಳ್ತಾ ಇದ್ದಾರೆ. ದೇ ಆರ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1 ವಿತ್ capitals of rupees 25,000 and rupees 15,000 respectively. ಬಂಡವಾಳ ಎಷ್ಟು ಹಾಕ್ಯಾರ ನೋಡ್ರಿ. ಶಿವಂದು 25,000 ರೂಪಾಯಿ, ಬಸವಂದು 15,000 ರೂಪಾಯಿ ಬಂಡವಾಳ. ಬಂದಂತಹ ಪ್ರಾಫಿಟ್ ಮತ್ತು ಲಾಸ್ ಅನ್ನ 2:1 ಪ್ರಕಾರ ಹಂಚ್ಕೊಂತಾ ಇದ್ದಾರೆ. ಅಂದ್ರೆ ಎಷ್ಟೇ ಲಾಭ ಆದ್ರೂ ಅದ್ರೊಳಗೆ 3 ಸಮನಾದ ಭಾಗ ಅಥವಾ ಪಾಲನ ಮಾಡ್ತಾರ. ಒಬ್ಬನಿಗೆ 2 ಪಾಲು, ಮತ್ತೊಬ್ಬನಿಗೆ 1 ಪಾಲು. ಹಾಗಾದ್ರೆ ಎಷ್ಟಿದು? ಶಿವನ್ ಪಾಲು ಎಷ್ಟು? 2/3 ಅಂತ ಬರೀಬೇಕು. ಟೋಟಲ್ ಮಾಡ್ಕೋಬೇಕು. 2 ಮತ್ತು 1 ಇದ್ರೆ ಇದನ್ನ ಟೋಟಲ್ ಮಾಡಿದ್ರೆ 3 ಆಯ್ತು. ಸೊ 2/3. ಬಸ್ ಒಂದು 1/3.
ಎಷ್ಟೇ ಲಾಭ ಆಗಲಿ, ಸೊ ಆ ಲಾಭವನ್ನ 2/3 1/3 ಪ್ರಕಾರ ಅವರು ಹಂಚ್ಕೊಂತಾರೆ. ಕ್ಯಾಪಿಟಲ್ 25,000 ಮತ್ತು 15,000 ಹೊಂದಿದ್ದಾರೆ. ಆಮೇಲೆ ನೋಡ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ ಅಗ್ರೀಡ್ ಎಟ್ 6% ಪರ್ ಏನಮ್. ಸೊ ಅವ್ರ ಬಂಡವಾಳದ ಮೇಲೆ 6% ಬಡ್ಡಿ ಕೊಡಬೇಕು ಅಂತೇಳಿ ಇಬ್ರು ಒಪ್ಕೊಂಡಿದ್ದಾರೆ. ಬಸವ ಈಸ್ ಟು ಬಿ ಅಲೌಡ್ ಎನ್ ಆನ್ಯುವಲ್ ಸ್ಯಾಲರಿ ಆಫ್ ₹1,500. ಬಸವನಿಗೆ ಒಂದು ವರ್ಷಕ್ಕೆ ₹1,500 ಸ್ಯಾಲರಿಯನ್ನ ಕೊಡಬೇಕು ಅಂತೇಳಿ ಒಪ್ಕೊಂಡ್ರೆ, ಅಂದ್ರೆ ಒಂದು ವರ್ಷಕ್ಕೆ ₹1,500 ಸ್ಯಾಲರಿ. ಡ್ಯೂರಿಂಗ್ ದ ಇಯರ್ 15-16 ಆ ವರ್ಷ ಅವರು ದೇ ಅರ್ನ್ ದ ಪ್ರಾಫಿಟ್ ಆಫ್ ₹10,000. ಇದು ಫುಲ್ ಪಾಯಿಂಟ್ ಬರಬಾರ್ದಿಲ್ಲಿ, ಇದು ಫುಲ್ ಪಾಯಿಂಟ್ ಬಂದೈತಿ, ಇರಲಿ. ದೇ ಅರ್ನ್ ಪ್ರಾಫಿಟ್ ಆಫ್ ₹10,000. ಆ ವರ್ಷ ಅವರು ₹10,000 ಪ್ರಾಫಿಟ್ ಅನ್ನ ಅರ್ನ್ ಮಾಡಿದ್ದಾರೆ, ಗಳಿಸಿದ್ದಾರೆ. ಇದು ನೆಟ್ ಪ್ರಾಫಿಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿನ ಪ್ರಕಾರ ಇದು ನೆಟ್ ಪ್ರಾಫಿಟ್. ಇದ್ರೊಳಗೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪಾರ್ಟ್ನರ್ ಸ್ಯಾಲರಿ, ಪಾರ್ಟ್ನರ್ಸ್ ಕಮಿಷನ್ ಅಡ್ಜಸ್ಟ್ ಆಗಿಲ್ಲ. ಓಕೆ. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಬೀಯಿಂಗ್ ಶಿವ 1,500, ಬಸವ 1,000. ನೋಡ್ರಿ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಶಿವ ಏನ್ ಡ್ರಾವಿಂಗ್ಸ್ ಮಾಡ್ಯಾನ, ಬಸವ ಏನ್ ಡ್ರಾವಿಂಗ್ಸ್ ಮಾಡ್ಯಾರ, ಅದರ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಬ್ಬಂದು 1,500, ಬಸವಂದು 1,000 ಬಂದಿದೆ. ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ನೀವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕು. ಸೊ ಸೊಲ್ಯೂಷನ್ ನೋಡಿ, ಫಾರ್ಮೆಟ್ ಹಾಕೊಂಡ್ವಿ, ಈ ತರ ಫಾರ್ಮೆಟ್ ಹಾಕೊಂತೀವಿ. ಫಾರ್ಮೆಟ್ ಹಾಕೊಂಡು ಹೆಡ್ಡಿಂಗ್ ಕರೆಕ್ಟ್ ಆಗಿ ಬರಿಬೇಕು, ಲೇಬಲಿಂಗ್ ಕರೆಕ್ಟ್ ಆಗಿ ಮಾಡಬೇಕು. ಹೆಡ್ಡಿಂಗ್ ಏನ್ ಬರಿಬೇಕು ನೋಡ್ರಿ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2016. ಯಾಕಂದ್ರೆ 2015 ಮತ್ತು 16 ಅಂತ ಹೇಳ, ಡ್ಯೂರಿಂಗ್ ದ ಇಯರ್ 2015-16 ಅಂತ ಹೇಳಿದಾನ. ಸೊ ಅದಕ್ಕಾಗಿ ಇಲ್ಲಿ ನೀವು ಫಾರ್ ದ ಇಯರ್ ಎಂಡೆಡ್ 31st March 2016 ಅಂತ ಬರಿಬೇಕು. ಬರೆದ್ವಿ. ಇನ್ನು ಯಾವಾಗಲೂ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಸ್ಟಾರ್ಟ್ ವಿತ್ ದ ನೆಟ್ ಪ್ರಾಫಿಟ್ ಆಫ್ ದ ಕರೆಂಟ್ ಇಯರ್. ಹಾಗಾದ್ರೆ ನೆಟ್ ಪ್ರಾಫಿಟ್ ಈ ವರ್ಷ ಎಷ್ಟಾಗೈತಿ, ₹10,000 ಆಗೈತಿ. ಇಲ್ಲಿ ಬರ್ದ ನೋಡ್ರಿ, ಈ ವರ್ಷ ₹10,000 ನೆಟ್ ಪ್ರಾಫಿಟ್ ಆಗೈತಿ. ಸೊ ಅದರಿಂದ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು. ಪ್ರಾಫಿಟ್ ಆದ್ರೆ ಯಾವ ಕಡೆ ಬರೀಬೇಕು, ಕ್ರೆಡಿಟ್ ಸೈಡ್ ಬರೀಬೇಕು. ಸೊ ಅದಕ್ಕಾಗಿ ಕ್ರೆಡಿಟ್ ಸೈಡ್ ನಾವು ತೋರಿಸ್ತೇವೆ ನೋಡ್ರಿ. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ರಾಕೆಟ್ ಒಳಗೆ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ ಅಂತ ಬರೀರಿ, ಅಥವಾ ನೆಟ್ ಪ್ರಾಫಿಟ್ ಆಫ್ ದ ಕರೆಂಟ್ ಇಯರ್ ಅಂತ ಬರೀರಿ. ಎಷ್ಟು, ₹10,000 ಅಂತ ಬರೀರಿ. ₹10,000 ಆಯ್ತಾ? ಹಂಗಾರೆ ಒಂದು ಎಂಟ್ರಿ ಮುಗಿತು. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ₹10,000. ಇನ್ನು ನೆಕ್ಸ್ಟ್ ನೋಡ್ರಿ, ಕ್ವಶನ್ ಒಳಗೆ ಏನ್ ಹೇಳಿದಾನ. ಸೊ ಕ್ವಶನ್ ಒಳಗೆ ಹೇಳ್ತಾ ಇದ್ದಾನ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಗ್ರೀಡ್ ಎಟ್ 6% ಪರ್ annum. ಸೊ ಅವ್ರ ಕ್ಯಾಪಿಟಲ್ ಮೇಲೆ 6% ಇಂಟ್ರೆಸ್ಟ್ ಕೊಡಬೇಕು. ಹಾಗಾದ್ರೆ ಪಾರ್ಟ್ನರ್ಸಿಗೆ ಇಂಟ್ರೆಸ್ಟ್ ಕೊಟ್ರೆ ಸಂಸ್ಥೆಗೆ ಖರ್ಚು. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ನಾವು ಅದನ್ನ ಡೆಬಿಟ್ ಸೈಡ್ ತೋರಿಸ್ಬೇಕು. ಸೊ ಅದಕ್ಕಾಗಿ ಡೆಬಿಟ್ ಸೈಡ್ ನೋಡ್ರಿ, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ನ ಕ್ಯಾಲ್ಕುಲೇಷನ್ ಮಾಡಿ. ಶಿವಂದು ಬಂಡವಾಳ ಎಷ್ಟಿದೆ, ₹25,000. ಬ್ರಾಕೆಟ್ ಆಗಿ ಬರ್ದೆ ನೋಡ್ರಿ. ಎಷ್ಟು ಪರ್ಸೆಂಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, 6%. ಸೊ 6/100. ಹಾಗಾದ್ರೆ ಎಷ್ಟು ಬರ್ತಿತ್ತು ಅಮೌಂಟು, ₹1,500 ಬಂತು ಇಂಟ್ರೆಸ್ಟ್. ಅದೇ ತರ ಬಸ್ವಂದು ಎಷ್ಟು ಕ್ಯಾಪಿಟಲ್, ₹15,000. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, 6%. 6/100. ಸೊ ಲೆಕ್ಕ ಮಾಡಿದ್ರೆ ₹900 ಬಂತು. ಹಾಗಾದ್ರೆ ಇಬ್ಬರಿಗೂ ಕೊಡುವಂತಹ ಇಂಟ್ರೆಸ್ಟ್ ಅನ್ನ ಟೋಟಲ್ ಮಾಡಿದ್ರೆ ಎಷ್ಟಾಯ್ತು, ₹2,400 ಈ ವರ್ಷದ್ದು ಇಂಟ್ರೆಸ್ಟ್. ಹಂಗಾರೆ ಈ ₹10,000 ಒಳಗೆ ₹2,400 ಇಂಟ್ರೆಸ್ಟ್ ಪಾವತಿ ಮಾಡೋ ಸಲುವಾಗಿ ತೆಗಿಬೇಕು, ಹಂಚಬೇಕು, ಕಳಿಬೇಕು. ಸೊ ಅದಕ್ಕಾಗಿ ಇದನ್ನ ಡೆಬಿಟ್ ಸೈಡ್ ಬರ್ತೀವಿ. ಇನ್ನು ಅದೇ ತರ ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ತಾನ, ಬಸವ ಈಸ್ ಟು ಬಿ ಅಲೌಡ್ ಎನ್ ಆನ್ಯುವಲ್ ಸ್ಯಾಲರಿ ಆಫ್ ₹1,500. ಬಸವನಿಗೆ ವರ್ಷಕ್ಕೆ ₹1,500 ಸಂಬಳ ಅಲಾವ್ ಕೊಡ್ತಾ ಇದೀವಿ. ಹಂಗಾರೆ ಬಸವ ಪಾರ್ಟ್ನರ್ಗೆ ಸಂಬಳ ಕೊಟ್ರೆ ಸಂಸ್ಥೆಗೆ ಖರ್ಚು. ಹಂಗಾರೆ ಸಂಸ್ಥೆಗೆ ಖರ್ಚು ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ಅದನ್ನ ಡೆಬಿಟ್ ಸೈಡ್ ತೋರಿಸ್ಬೇಕು. ಸೊ ಅದಕ್ಕಾಗಿ ಟು ಬಸವಾಸ್ ಸ್ಯಾಲರಿ 1,500. ಬರೀ ಸ್ಯಾಲರಿ ಅಂತ ಬರಂಗಿಲ್ಲ, ಟು ಪಾರ್ಟ್ನರ್ಸ್ ಸ್ಯಾಲರಿ ಅಂತ ಬರೆದು ಕೆಳಗಡೆ ಬಸವ ಅಂತ ಹೆಸರು ಬರೀಬೇಕು. ಇಲ್ಲಾಂದ್ರೆ ಟು ಬಸವ ಸ್ಯಾಲರಿ ಅಂತ ಬರೀಬೇಕು. ಆಮೇಲೆ ಅಮೌಂಟ್ ಕಾಲಮ್ ಒಳಗೆ 1 ವರ್ಷದ ಅಮೌಂಟ್
ಒಂದು ವರ್ಷಕ್ಕೆ ಎಷ್ಟಿದೆ. ಇಲ್ಲಿ ಕೆಲವೊಮ್ಮೆ ಒಂದು ತಿಂಗಳದ್ ಕೊಟ್ಟಿರ್ತಾನ ಅಥವಾ ವರ್ಷದ ಕೊಟ್ಟಿರ್ತಾನ. ತಿಂಗಳದ್ ಕೊಟ್ಟ ಅಂದ್ರೆ ಇಂಟು 12 ಮಾಡಬೇಕು, ವರ್ಷದ ಕೊಟ್ಟ ಅಂದ್ರೆ ಇಂಟು 12 ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ವರ್ಷಕ್ಕೆ 1,500 ರೂಪಾಯಿ ಅಂತಾನ. ಸೊ ಅದಕ್ಕೆ 1,500 ರೂಪಾಯಿ ನಾವು ಅಮೌಂಟ್ ಕಾಲಮ್ ಒಳಗೆ ಅಮೌಂಟ್ ಅನ್ನ ಬರೆದ್ವಿ. ಪಾರ್ಟ್ನರ್ಸ್ ಕೊಡುವಂತ ಸ್ಯಾಲ್ರಿ ಬೇರೆ, ಸ್ಟಾಫಿಗೆ ಕೊಡುವಂತ ಸ್ಯಾಲ್ರಿ ಬೇರೆ. ನಾನು ಹೇಳಿನಿ, ಸ್ಟಾಫಿಗೆ ಕೊಡುವಂತ ಸ್ಯಾಲ್ರಿ ಇಲ್ಲಿ ಬರೋದಿಲ್ಲ, ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಳಗೆ ಬರ್ತೈತಿ, ಬಿಕಾಸ್ ಇಟ್ ಇಸ್ ಅಲೌಡ್ ಎಕ್ಸ್ಪೆಂಡಿಚರ್. ಪಾರ್ಟ್ನರ್ಸ್ ಕೊಡುವಂತ ಸ್ಯಾಲ್ರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಳಗೆ ಬರೋದಿಲ್ಲ, ಅದು ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ಬರ್ತೈತಿ. ಸೊ ಅದಕ್ಕಾಗಿ ಪಾರ್ಟ್ನರ್ಸ್ ಇದು ಯಾರಿಗೆ ಬಸವನ ಕೊಟ್ಟಂತ ಸ್ಯಾಲ್ರಿ ಮಾತ್ರ ನಾವು ಇಲ್ಲಿ ತಗೊಂಡಿದ್ದೀವಿ. ಓಕೆ, ಅದೇ ನೆಕ್ಸ್ಟ್ ಬಂತು ನೋಡ್ರಿ, ಮುಂದೆ ಏನಾಯ್ತು, ಡ್ಯೂರಿಂಗ್ ದ ಇಯರ್ 15-16 the earned the profit of rupees 10,000 ಆಗಲೇ ತಗೊಂಡಿವಿ. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಬೀಯಿಂಗ್ ಶಿವ 1,500, ಬಸವ 1,000. ನೋಡ್ರಿ, ಈ ಶಿವ ಮತ್ತು ಬಸವ ಏನು ಡ್ರಾವಿಂಗ್ಸ್ ಮಾಡಲ್ಲ, ಎಷ್ಟು ಡ್ರಾ ಮಾಡ್ಯಾರ ಈ ಕ್ವಶನ್ ಒಳಗೆ ಕೊಟ್ಟಿಲ್ಲ. ಹಿಂದಿನ ಕ್ವಶನ್ ಒಳಗೆ ಕೊಟ್ಟಿದ್ದು, 2 ಕ್ವಶನ್ ಒಳಗೆ ಎಷ್ಟು ಡ್ರಾ ಮಾಡ್ಯಾರ ಅಂತ ಕೊಟ್ಟಿದ್ರು ಮತ್ತು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಕೊಟ್ಟಿದ್ರು. ಇಲ್ಲಿ ಕೇವಲ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಮಾತ್ರ ಕೊಟ್ಟಾನ, ಎಷ್ಟು ಡ್ರಾ ಮಾಡ್ಯಾರ ಕೊಟ್ಟಿಲ್ಲ, ಅದು ಅವಶ್ಯಕತೆನೂ ಇಲ್ಲ. ಸೊ ಹಾಗಾದ್ರೆ ಅವ್ರು ಡ್ರಾವಿಂಗ್ಸ್ ಮೇಲೆ ಇಂಟ್ರೆಸ್ಟ್ 1,500, 1,000 ರೂಪಾಯಿ, ಇದು ಸಂಸ್ಥೆಗೆ ಇನ್ಕಮ್. ಸೊ ಅದಕ್ಕಾಗಿ ನಾವು ಕ್ರೆಡಿಟ್ ಸೈಡ್ ಬರೀಬೇಕು. ಕ್ರೆಡಿಟ್ ಸೈಡ್ ಬೈ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಶಿವ 1,500 ರೂಪಾಯಿ, ಬಸವ 1,000 ರೂಪಾಯಿ. 2 ಸೈಡ್ ಟೋಟಲ್ ಮಾಡಿದ್ರೆ 2,500 ರೂಪಾಯಿ. ಈಗ ಎಲ್ಲ ಎಂಟ್ರೀಸ್ ಗಳನ್ನ ಮಾಡಿದ ನಂತರ ಈಗ ಪ್ರಾಫಿಟ್ ಅಂಡ್ ಲಾಸ್ ಆಫ್ ಆಪರೇಷನ್ ಅಕೌಂಟ್ ಅನ್ನ ನಾವು ಫೈನಲೈಸ್ ಮಾಡಬೇಕು, ಕ್ಲೋಸ್ ಮಾಡಿ ಫೈನಲ್ ನೆಟ್ ಪ್ರಾಫಿಟ್ ಬರ್ತಾ ಇದೆಯೋ ಅಥವಾ ನೆಟ್ ಲಾಸ್ ಬರ್ತಾ ಇದೆಯೋ ಅದನ್ನ ಕಂಡುಹಿಡಿಬೇಕು. ಸೊ ಅದಕ್ಕೆ ಏನ್ ಮಾಡಬೇಕು, ಇನ್ಕಮ್ ಸೈಡ್ ಟೋಟಲ್ ಮಾಡ್ಕೋಬೇಕು. ಇನ್ಕಮ್ ಸೈಡ್ ಅಂದ್ರೆ ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟಾಯ್ತು, 12,500 ರೂಪಾಯಿ. ಆಮೇಲೆ ಖರ್ಚಿನ ಸೈಡ್ ಟೋಟಲ್ ಮಾಡ್ಕೋಬೇಕು. ಖರ್ಚಿನ ಸೈಡ್ ಟೋಟಲ್ ಅಂದ್ರೆ ಇವು 2. ಸೊ ಈ 2,400 ರೂಪಾಯಿ ಪ್ಲಸ್ 1,500, 3,900 ರೂಪಾಯಿ. ಈ 3,900 ರೂಪಾಯಿಯನ್ನ ನಾವು 12,500 ರೂಪಾಯಿ ಒಳಗೆ ಲೆಸ್ ಮಾಡಿದ್ರೆ ಎಷ್ಟು ಉಳಿತು, 8,600 ರೂಪಾಯಿ ಬಂತು ಡಿಫ್ರೆಂಟ್. ಅಂದ್ರೆ ಏನು, ಇನ್ಕಮ್ ಜಾಸ್ತಿ ಖರ್ಚು ಕಡಿಮೆ ಆಯ್ತು. ಅಂದ್ರೆ ಇನ್ಕಮ್ ಜಾಸ್ತಿ ಖರ್ಚು ಕಡಿಮೆ ಆದ್ರೆ ಆ ಡಿಫ್ರೆನ್ಸ್ ಅಮೌಂಟ್ಗೆ ನಾವು ಅಂತೀವಿ ಪ್ರಾಫಿಟ್ ಅಂತೀವಿ. ಸೊ ಅದಕ್ಕಾಗಿ ಇದು ಪ್ರಾಫಿಟ್. ಅದು ಎಂತ ಪ್ರಾಫಿಟ್, ಇದು ಫೈನಲ್ ನೆಟ್ ಪ್ರಾಫಿಟ್. ಮತ್ತೆ ಇದ್ರ ಮೇಲೆ ಯಾವ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ. ಸೊ ಅದಕ್ಕೆ ಇದಕ್ಕೆ ನಾವು ಕರಿತೀವಿ ಫೈನಲ್ ನೆಟ್ ಪ್ರಾಫಿಟ್. ಇದನ್ನ ಏನ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ವರ್ಗಾವಣೆ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಹಂಚಬೇಕು ಅವರಿಬ್ಬರಿಗೂ. ಯಾವ ರೇಷಿಯೋ ಪ್ರಕಾರ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟೈತಿ, 2:1. 3 ರೂಪಾಯಿ ಪ್ರಾಫಿಟ್ ಆದ್ರೆ ಒಬ್ಬನಿಗೆ 2, ಮತ್ತೊಬ್ಬನಿಗೆ 1 ರೂಪಾಯಿ. 3,000 ರೂಪಾಯಿ ಪ್ರಾಫಿಟ್ ಆದ್ರೆ ಒಬ್ಬನಿಗೆ 2,000 ರೂಪಾಯಿ, ಮತ್ತೊಬ್ಬನಿಗೆ 1,000. ಈ ಪ್ರಕಾರ ನಾವು ಹಂಚಬೇಕು. ಸೊ ಅದಕ್ಕಾಗಿ ನೋಡಿ ಇಲ್ಲಿ ಹಂಚಿದೀವಿ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಈ 8,600 ರೂಪಾಯಿಯನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಾಕಿದ್ದೀವಿ. ಸೊ ನಾ ಯಾವ ರೀತಿಯಾಗಿ ಬರ್ತಿಲ್ಲ, ಇದೇ ತರ ಬರೀಬೇಕು ನೀವು ಸೊಲ್ಯೂಷನ್. ಓಕೆ, ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಶಿವ 8,600 ಇಂಟು ಅವನ ಪಾಲು ಎಷ್ಟು, ವೈಯಕ್ತಿಕ ಪಾಲು 2/3 ಎಷ್ಟು ಬಂತು, 5,733 ಬಂತು. ಆಮೇಲೆ ಬಸವ 8,600 ನೆಟ್ ಪ್ರಾಫಿಟ್. ಸೊ ಅದ್ರ ಅವನ ಪಾಲು ಎಷ್ಟು, 1/3. ಸೊ ಲೆಕ್ಕ ಮಾಡಿದ್ರೆ ಎಷ್ಟು ಬಂತು, 2,867 ರೂಪಾಯಿ ಬಂತು. ಅಂದ್ರೆ 2 ಟೋಟಲ್ ಮಾಡಿದ್ರೆ 8,600 ರೂಪಾಯಿ ಆಯ್ತು. ಸೊ ಇಲ್ಲಿಗೆ ಈ ಕ್ವಶನ್ ಮುಗಿಯಿತು. ಸೊ ಎಂಟ್ರೀಸ್ ಎಷ್ಟು, 1, 2, 3, 4, 5. ಸೊ ಇದು ಕ್ಯಾಲ್ಕುಲೇಷನ್, ಇದಕ್ಕೆ ಒಂದು ಕೊಡ್ತಾರೆ, ಒಟ್ಟು 6 ಮಾರ್ಕ್ಸ್ ಅಡ್ಜಸ್ಟ್ ಮಾಡ್ತಾರೆ. ಈ ತರ ಒಂದು ಎಂಟ್ರಿ ಕರೆಕ್ಟ್ ಆದ್ರೆ 1 ಮಾರ್ಕ್ ಅಂತ ಕೊಡ್ತಾರೆ. ಕ್ವಶನ್ ನಂಬರ್ 2 ಆಯ್ತು. ಇನ್ನು ಕ್ವಶನ್ ನಂಬರ್ 3 ಬರ. ಕ್ವಶನ್ ನಂಬರ್ 3. ಸೊ ಇದು ಸಹ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ. ಈ ಅಕೌಂಟು ಸಹ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ ಕ್ವಶನ್. ಎಕ್ಸ್ ಮತ್ತು ವೈ ಆರ್ ಪಾರ್ಟ್ನರ್ಸ್. ಎಕ್ಸ್ ಅಂಡ್ ವೈ ಆರ್ ಪಾರ್ಟ್ನರ್ಸ್. ಕನ್ವಿನ್ಸ್ಡ್ ಪಾರ್ಟ್ನರ್ಶಿಪ್, ಪಾಲುಗಾರಿಕೆಯನ್ನು ಪ್ರಾರಂಭ ಮಾಡಿದ್ರು ಆನ್ 1/1/2016. 1st January 2016ಗೆ ಇವರು ಪಾಲುಗಾರಿಕೆಯನ್ನ ಪ್ರಾರಂಭ ಮಾಡಿದ್ರು. January 1ನೇ ತಾರೀಕಿಗೆ ಪಾಲುಗಾರಿಕೆಯನ್ನ ಪ್ರಾರಂಭ ಮಾಡಿದ್ರು. ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ 3:2. ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ 3:2. ಬಂದಂತ ಪ್ರಾಫಿಟ್ ಮತ್ತು ಲಾಸ್ ಅನ್ನ 3:2 ಪ್ರಕಾರ ಹಂಚ್ಕೋಬೇಕು ಅಂತೇಳಿ ಒಪ್ಕೊಂಡಿದ್ರು.
ವಿತ್ ಕ್ಯಾಪಿಟಲ್ ಆಫ್ ರುಪೀಸ್ 1,80,000. ಒಬ್ಬ 1,00,000 ರೂಪಾಯಿ ಬಂಡವಾಳ ಹಾಕ್ಯಾನ, ಮತ್ತೊಬ್ಬ 80,000 ರೂಪಾಯಿ ಬಂಡವಾಳ ಹಾಕ್ಯಾನ. ದೇ ಅರ್ನ್ ಪ್ರಾಫಿಟ್ ಆಫ್ ರುಪೀಸ್ 15,000 ಫಾರ್ ದ ಇಯರ್ ಬಿಫೋರ್ ಅಲೌವಿಂಗ್. ಮೊದಲನೇ ವರ್ಷ 15,000 ರೂಪಾಯಿ ಲಾಭ ಗಳಿಸಿದ್ರು ಎಟ್ ದಿ ಎಂಡ್ ಆಫ್ ದಿ ಫಸ್ಟ್ ಇಯರ್. ಎಂಡ್ ಆಫ್ ದಿ ಫಸ್ಟ್ ಇಯರ್ ಅಂದ್ರೆ 31st ಡಿಸೆಂಬರ್ 2016. ಸೊ ಇಲ್ಲಿ ಡೇಟ್ ತಪ್ಪಾಗಿರ್ತಿ, 31st ಡಿಸೆಂಬರ್ ಆಗ್ತದೆ. 31st ಡಿಸೆಂಬರ್. ಮೋಸ್ಟ್ಲಿ ವರ್ಕ್ ಆಗೋದಿಲ್ಲ ಅಂತ ಕಾಣಿಸುತ್ತೆ. PDF ಇದು ವರ್ಕ್ ಆಗೋದಿಲ್ಲ. ಸೊ ನಾನು ಮುಂದೆ ಇದು ಮಾಡ್ಕೊಂಡೆ. ಇದು 31/12/2016. ಇದು ಈ ಡೇಟ್ ನೋಡ್ರಿ, ನಿಮ್ಗೆ ಶೇಡ್ ಮಾಡಿ ತೋರಿಸ್ತಾ ಇದ್ದೀನಿ. ಡೇಟ್ ಎಷ್ಟಾಗಬೇಕು, ಯಾಕಂದ್ರೆ ವರ್ಷ ಪ್ರಾರಂಭ ಆಗಿದ್ದು 1/1/2016. ಸೊ ಅದಕ್ಕಾಗಿ ಇದು ಏನಾಗಬೇಕು, 31/12/2016 ಅಂತ ಆಗ್ಬೇಕು. ಓಕೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st ಡಿಸೆಂಬರ್ 2016 ಅಂತ ಬರೀಬೇಕು. ಓಕೆ. ಮತ್ತೇನು ಹೇಳ್ತಾ ಇದೆ ನೋಡ್ರಿ, ಪ್ರಾಫಿಟ್ ಗಳಿಸಿದ್ದಂತೂ 15,000 ರೂಪಾಯಿ. ಅಡ್ಜಸ್ಟ್ಮೆಂಟ್ ಏನು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಚಾರ್ಜ್ ಮಾಡಬೇಕು, ಕಮಿಷನ್ ಕೊಡಬೇಕು, ಸ್ಯಾಲ್ರಿ ಕೊಡಬೇಕು 3,000 ರೂಪಾಯಿ. ಕಮಿಷನ್ ಯಾರಿಗೆ, ಎಕ್ಸ್ಗೆ, ಸ್ಯಾಲ್ರಿ ಯಾರಿಗೆ, ವೈ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಎಕ್ಸ್ ಅಂದು 1,000 ರೂಪಾಯಿ, ವೈದು 800 ರೂಪಾಯಿ. ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/12/16 ಆಗಬೇಕು. ಇದು ಸಹ 31/12/16 ಆಗಬೇಕು. 17 ಆಗಿದೆ, ಟೈಪಿಂಗ್ ಮಿಸ್ಟೇಕು, ನೀವು ಅದನ್ನ ಸರಿಪಡಿಸ್ಕೋಬೇಕು. ಓಕೆ. ಸೊ ಹಂಗಾರೆ ಸೊಲ್ಯೂಷನ್ ಬರೋಣ. ಸೊ ಸೊಲ್ಯೂಷನ್ ಒಳಗೆ ನೋಡ್ರಿ, ಮೊದಲಿಗೆ ನಾವು ಫಾರ್ಮೆಟ್ ಅನ್ನು ಹಾಕೊಂಡ್ವಿ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್. ಸೊ ಡೇಟ್ 31st ಡಿಸೆಂಬರ್ 2016 ಅಂತ ಮಾಡ್ರಿ. So always profit and loss appropriation account start with the net profit of the current year. ಈ ವರ್ಷ ಎಷ್ಟಾಗೈತಿ, 15,000 ರೂಪೀಸ್ ಪ್ರಾಫಿಟ್ ಆಗೈತಿ. ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ನಾವು ಕ್ರೆಡಿಟ್ ಸೈಡ್ ಬರೀತೀವಿ. ಸೊ ಅದಕ್ಕಾಗಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ 15,000 ರೂಪೀಸ್ ಅಂತ ತೋರಿಸಿದ್ವಿ. ನಂತರ ಅಡ್ಜಸ್ಟ್ಮೆಂಟ್. ಸೊ ಅಡ್ಜಸ್ಟ್ಮೆಂಟ್ ಏನೇನದಾವ ನೋಡ್ರಿ, ಮೊದಲನೇ ಅಡ್ಜಸ್ಟ್ಮೆಂಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಪರ್ annum. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಅನ್ನ ಅಲೌ ಮಾಡಬೇಕು. ಸೊ ಇದು ಸಂಸ್ಥೆಗೆ ಖರ್ಚು. ಸೊ ಡೆಬಿಟ್ ಸೈಡ್ ಯಾವಾಗಲೂ ನೆನಪಿಟ್ಕೊಡ್ರಿ, ಖರ್ಚು ಎಲ್ಲ ಡೆಬಿಟ್ ಸೈಡು, ಇನ್ಕಮ್ ಎಲ್ಲ ಕ್ರೆಡಿಟ್ ಸೈಡ್. ಸೊ ನಿಮ್ಗೆ ಫಾರ್ಮೆಟ್ ಸಹ ಬರುತ್ತೆ, ತೋರಿಸಿನಿ. ಫಾರ್ಮೆಟ್ ಒಳಗೆ ನಾನು ತೋರಿಸಿದ್ದೀನಿ ಡೆಬಿಟ್ ಸೈಡ್ ಯಾವ ಎಂಟ್ರಿ ಬರ್ತಾವ, ಕ್ರೆಡಿಟ್ ಸೈಡ್ ಯಾವ ಎಂಟ್ರಿ ಬರ್ತಾವ ಅಂತ. ಸೊ ಹಂಗಾರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಖರ್ಚಾಗಿರೋದ್ರಿಂದ ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ತೋರಿಸಬೇಕು. ಸೊ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈಗ ಎಕ್ಸ್ ಎಂದು ಎಷ್ಟು ಇಂಟ್ರೆಸ್ಟ್ ಆಗ್ತದೆ ಕ್ಯಾಲ್ಕುಲೇಟ್ ಮಾಡೋಣ. ಅವನ ಬಂಡವಾಳ ಎಷ್ಟಿದೆ, 1,00,000 ರೂಪಾಯಿ. ಬಡ್ಡಿ ಎಷ್ಟು, 10%. ಹಂಗಾರೆ ಎಷ್ಟಾಯ್ತು, 10,000 ರೂಪೀಸ್ ಆಯ್ತು. ವೈ ಬಂಡವಾಳ ಎಷ್ಟು, 80,000 ರೂಪಾಯಿ ಇಂಟು 10%. ಹಂಗಾರೆ ಎಷ್ಟಾಯ್ತು ಅವನ ಬಡ್ಡಿ, 8,000 ರೂಪಾಯಿ. ಎರಡು ಟೋಟಲ್ ಮಾಡಿದ್ರೆ 18,000 ರೂಪಾಯಿ ಔಟರ್ ಕಾಲಮ್ ಬರೀಬೇಕು. ನೆಕ್ಸ್ಟ್ ಬಂತು, ಇನ್ ನೋಡ್ರಿ ನೆಕ್ಸ್ಟ್ ಏನೈತಿ, ಬಿ ಅಡ್ಜಸ್ಟ್ಮೆಂಟ್ ನಂಬರ್ ಬಿ. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಎಕ್ಸ್ 1,000, ವೈ 800. ಸೊ ಅವ್ರ ಡ್ರಾವಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಬೇಕು. ಲೆಕ್ಕ ಮಾಡಿದೆ, ಎಕ್ಸ್ ಒಂದು 1,000 ರೂಪಾಯಿ ಆಗ್ತಾ ಇದೆ ಇಂಟ್ರೆಸ್ಟ್, ವೈದು 800 ರೂಪಾಯಿ ಆಗ್ತಾ ಇದೆ. ಇದು ಸಂಸ್ಥೆಗೆ ಇನ್ಕಮ್. ಸೊ ಅದಕ್ಕಾಗಿ ಇದನ್ನ ನಾವು ಕ್ರೆಡಿಟ್ ಸೈಡ್ ಬರೀಬೇಕು. ಸೊ ಬೈ ಪಾರ್ಟ್ನರ್ಸ್ ಬೈ ಇಂಟ್ರೆಸ್ಟ್ ಆನ್ drawings, by interest on drawings. Okay. So by interest on drawings, X 1,000 ಆಯ್ತು, Y 800 rupees ಆಯ್ತು. ಔಟ್ಪುಟ್ ಎಷ್ಟು ಅಂತೇಳಿ. ಸೊ ಎರಡು ಟೋಟಲ್ ಮಾಡಿದ್ರೆ 1,800 ರೂಪಾಯಿ ಔಟರ್ ಕಾಲಮ್ ಒಳಗೆ ಬರೀಬೇಕು. ಮತ್ತೆ ಆಮೇಲೆ ಏನ್ ಹೇಳ್ತಾ ಇದ್ದಾನೆ, ಕಮಿಷನ್ ಪೇಬಲ್ ಟು ಎಕ್ಸ್ ರೂಪೀಸ್ 2,000. ಅಂದ್ರೆ ಎಕ್ಸ್ ಪಾರ್ಟ್ನರಿಗೆ ಕಮಿಷನ್ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಕಮಿಷನ್ ಎಷ್ಟು ಬರ್ತಾ ಇದೆ, 2,000 ರೂಪಾಯಿ ಒಂದು ವರ್ಷಕ್ಕಾಗಿದೆ. ಸೊ ಅದನ್ನು ಕೊಡಬೇಕಾಗಿದೆ. ಸೊ ಅದನ್ನು ಸಹ ಸಂಸ್ಥೆಯ ದೃಷ್ಟಿಯಿಂದ ನೋಡಿದ್ರೆ ಖರ್ಚು. ಅದನ್ನ ನಾವು ಮಾಡಬೇಕು, ಡೆಬಿಟ್ ಸೈಡ್ ತೋರಿಸ್ಬೇಕು. ಟು ಎಕ್ಸ್ ಕಮಿಷನ್ ಅಕೌಂಟ್ ರೂಪೀಸ್ 2,000. ಅದ್ರೆ ಆಮೇಲೆ ಸ್ಯಾಲರಿ ಪೇಬಲ್ ಟು ವೈ ರೂಪೀಸ್ 3,000. ವೈಗೆ ಸ್ಯಾಲರಿ ಕೊಡಬೇಕು ಅಂತ ಅಗ್ರಿಮೆಂಟ್ ಆಗಿದೆ. ಒಂದು ವರ್ಷಕ್ಕೆ ಎಷ್ಟು, 3,000 ರೂಪಾಯಿ. ಸೊ ಅದನ್ನು ಸಹ ಸಂಸ್ಥೆಯ ದೃಷ್ಟಿಯಿಂದ ನೋಡಿದ್ರೆ ಸಂಸ್ಥೆಗೆ ಅದು ಖರ್ಚು. ಸೊ ಅದಕ್ಕಾಗಿ ಅದನ್ನು ನಾವು ಮಾಡಬೇಕು, ಡೆಬಿಟ್ ಸೈಡ್ ತೋರಿಸ್ಬೇಕು. ಸೊ ಟು ವೈಸ್ ಸ್ಯಾಲರಿ ರೂಪೀಸ್ 3,000. ಟು ವೈಸ್ ಸ್ಯಾಲರಿ ರೂಪೀಸ್ 3,000.
ಓಕೆ, ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನ ನಾವು ತಗೊಂಡ್ವಿ. ಇನ್ನ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ನೆಟ್ ಪ್ರಾಫಿಟ್ ಆಗಿತ್ತು ಅಥವಾ ನೆಟ್ ಲಾಸ್ ಆಗಿತ್ತು ಅದನ್ನ ಕಂಡು ಹಿಡಿಬೇಕು. ಹಂಗಾರೆ ಇನ್ಕಮ್ ಸೈಡ್ ಟೋಟಲ್ ಮಾಡೋಣ, ಆಮೇಲೆ ಖರ್ಚಿನ ಸೈಡ್ ಟೋಟಲ್ ಮಾಡೋಣ. ಯಾವ ಸೈಡ್ ಟೋಟಲ್ ಜಾಸ್ತಿ ಆಗ್ತದೆ ಅದನ್ನ ಎರಡು ಕಡೆ ಬರೆಯೋಣ. ಈ ಒಂದು ಕ್ವಶನ್ ಒಳಗೆ ಖರ್ಚಿನ ಸೈಡ್ ಜಾಸ್ತಿ ಆಗ್ತಾ ಇದೆ ನೋಡ್ರಿ. 18,000 ರೂಪಾಯಿ ಪ್ಲಸ್ 2,000 ಪ್ಲಸ್ 3,000 ಟೋಟಲ್ 23,000 ರೂಪಾಯಿ ಆಗ್ತಾ ಇದೆ. ಸೊ ಇದು ಬಿಟ್ಬಿಡಿ, ಇದು ಆಮೇಲೆ ನಾವು ಬರೆಯಬಹುದಲ್ಲ. ಸೊ ಇದನ್ನ ಬಿಟ್ಬಿಡ್ರಿ. ಸೊ ಇಲ್ಲಿ ಡೆಬಿಟ್ ಸೈಡ್, ಇದು ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟಾಗ್ತಾ ಇದೆ? 15,000 ಪ್ಲಸ್ 1,800 ಅಂದ್ರೆ 16,800 ರೂಪಾಯಿ. ಹಾಗಾದ್ರೆ ಯಾವ ಸೈಡ್ ಜಾಸ್ತಿ ಆಯ್ತು? ಡೆಬಿಟ್ ಸೈಡ್ ಜಾಸ್ತಿ ಆಯ್ತು, ಖರ್ಚಿನ ಸೈಡ್ ಜಾಸ್ತಿ ಆಯ್ತು, ಇನ್ಕಮ್ ಸೈಡ್ ಕಡಿಮೆ ಆಯ್ತು. ಈ ಇದು ಖರ್ಚು ಒಳಗೆ ಇನ್ಕಮ್ ಅನ್ನ ಕಳೆದ್ರೆ ಡಿಫ್ರೆನ್ಸ್ ಎಷ್ಟು ಬಂತು? 6,200 ರೂಪಾಯಿ ಡಿಫ್ರೆನ್ಸ್ ಬಂತು. 23,000 ರೂಪಾಯಿ ಒಳಗೆ 16,800 ರೂಪಾಯಿ ಕಳೆದ್ರೆ ಸೊ ಡಿಫ್ರೆನ್ಸ್ ಎಷ್ಟು ಬಂತು? 6,200 ರೂಪಾಯಿ ಬಂತು. ಹಾಗಾದ್ರೆ ಇದು ಪ್ರಾಫಿಟ್ ಅಥವಾ ಲಾಸ್? ಇಲ್ಲಿ ಖರ್ಚು ಜಾಸ್ತಿ ಆಗಿದೆ, ಇನ್ಕಮ್ ಕಡಿಮೆ ಆಗಿದೆ, ಹಾಗಾದ್ರೆ ಡಿಫ್ರೆನ್ಸ್ ಗೆ ನಾವು ಲಾಸ್ ಅಂತೀವಿ. ಸೊ ಅದಕ್ಕೆ ಇದು ಲಾಸ್. ಅರೆ ಎಂತ ಲಾಸ್? ಇದು ನೆಟ್ ಲಾಸ್, ಫೈನಲ್ ನೆಟ್ ಲಾಸ್. ಇದ್ರ ಮೇಲೆ ಮತ್ತೆ ಯಾವ ಅಡ್ಜಸ್ಟ್ಮೆಂಟು ಇಲ್ಲ. ಸೊ ಅದಕ್ಕೆ ನಾವು ಇದಕ್ಕೆ ಏನ್ ಕರಿತೀವಿ? ಫೈನಲ್ ನೆಟ್ ಲಾಸ್. ಇದನ್ನ ಏನ್ ಮಾಡಬೇಕು? ಇದು ಸಹ ಪಾರ್ಟ್ನರ್ಸ್ ಗೆ ಹಂಚಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಇದನ್ನ ತೋರಿಸ್ಬೇಕು. ಯಾವ ಕಡೆ ತೋರಿಸ್ಬೇಕು? ಇದು ಲಾಸ್ ಆಗಿರೋದಂತ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗಿ, ಅಲ್ಲಿ ಏನಾರು ಆಗಲಿ ಇಲ್ಲಿ ಏನ್ ಮಾಡಬೇಕು? ಈ ಅಮೌಂಟ್ ಅನ್ನ ರೇಷಿಯೋ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿ ಅವ್ರ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಸೊ ಅದಕ್ಕಾಗಿ ನೋಡ್ರಿ, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಒಳಗೆ ಲಾಸ್ ಅಂತ ಬರ್ದೇನಿ. ಎಕ್ಸ್ ಅವನ್ ಎಷ್ಟು ಪಾಲು ಈ ಲಾಸ್ ಒಳಗೆ? 6,200 ರೂಪಾಯಿ, 6,200 rupees. ಅದ್ರೊಳಗೆ ಅವನ ಪಾಲು 3/5 ಎಷ್ಟು ಬಂತು? 3,720 ಬಂತು. ವೈದು ಎಷ್ಟು? 6,200 rupees ಇಂಟು 2/5 ಎಷ್ಟಾಯ್ತು? 2,460 ಆಯ್ತು. ಎರಡು ಟೋಟಲ್ ಮಾಡಿದ್ರೆ 6,200 rupees. ಸೊ ಈ ತರ ಈ ಕ್ವಶನ್ ಒಳಗೆ ಲಾಸ್ ಬಂತು. ಸೊ ಈ ರೀತಿಯಾಗಿ ನಾವು ಟೋಟಲಿ ಪ್ರಾಫಿಟ್ ಅಂಡ್ ಲಾಸ್ ಆಫ್ ಪ್ರಾಪರೇಷನ್ ಅಕೌಂಟ್ ಮೇಲೆ ಈವರೆಗೆ 4 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ದಂಗೆ ಆಯ್ತು. ನಿಮ್ಗೆ ಪ್ರಾಕ್ಟೀಸ್ ಸಲುವಾಗಿ ಕ್ವಶನ್ ಬ್ಯಾಂಕ್ ಒಳಗೆ ಇನ್ನಷ್ಟು ಕ್ವಶನ್ಸ್ ಅದಾವ, ಅದನ್ನು ಸಾಲ್ವ್ ಮಾಡ್ರಿ. ಅಥವಾ ನಾನು ನಿಮ್ಗೆ ಏನು ಆ ಮೈಸೂರಿನವರು ತಯಾರು ಮಾಡಿರುವಂತಹ ಬುಕ್ಲೆಟ್ಟಿನ ಸಾಫ್ಟ್ ಕಾಪಿ ಹಾಕಿಲ್ಲ, ಸೊ ಅದರೊಳಗೂ ಸಹ ಕೆಲವೊಂದು ಕ್ವಶನ್ಸ್ಗಳು ಇರಬೇಕು. ಆ ಕ್ವಶನ್ಸ್ ಅನ್ನ ನೀವು ಏನ್ ಮಾಡ್ರಪ್ಪ ಅಂತಂದ್ರೆ ಸಾಲ್ವ್ ಮಾಡ್ರಿ. ಸೊ ಇದ್ರೊಳಗೆ ಇದ್ದದ್ದ ಕ್ವಶನ್ ನಾವು ಸಾಲ್ವ್ ಮಾಡ್ಯಾರ ಅಥವಾ ಅವು ಕ್ವಶನ್ಸ್ ಬೇರೆ ಅದಾವ? ನಾವು ನೋಡ್ತೀನಿ, ಒಂದ್ ನಿಮಿಷ ನೋಡಿ ಹೇಳ್ತೀನಿ. ಪ್ರಾಫಿಟ್ ಅಂಡ್ ಲಾಸ್ ಶಿವ, ಹೌದು, ಇದ್ರಾಗಿದ್ದಂತ ಕ್ವಶನ್ಸ್ ಅವು ಸಾಲ್ವ್ ಮಾಡ್ಯಾರ. ಸೊ ಬೋರ್ಡ್ನವರು ಒಂದು ಇದು ಮಾಡ್ಯಾರ, ಕ್ವಶನ್ ಬ್ಯಾಂಕ್ ಅನ್ನ ಮಾಡ್ಯಾರ. ಸೊ ಆ ಕ್ವಶನ್ ಬ್ಯಾಂಕು ಸಹ ನಿಮ್ಗೆ ಹಾಕ್ತೀನಿ. ಸೊ ಅದ್ರೊಳಗೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ವಶನ್ಸ್ ಗಳನ್ನ ನೋಡಿ ಸಾಲ್ವ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಇದನ್ನ ತಿಳಿದಿಲ್ಲ ಅಂತಂದ್ರೆ ಮತ್ತೊಮ್ಮೆ ನೀವು ವಿಡಿಯೋವನ್ನ ರಿಪೀಟ್ ಮಾಡಿಕೊಂಡು ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿದ್ರಿ ಅಂತಂದ್ರೆ ನಿಮ್ಗೆ ತಿಳಿಯುತ್ತದೆ. ಓಕೆ, ಇನ್ನು ನೆಕ್ಸ್ಟ್ ಏನು? ಪ್ರಾಬ್ಲಮ್ಸ್ ಆನ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಪ್ರಾಬ್ಲಮ್ಸ್ ಆನ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಸೊ ಇದ್ರ ಮೇಲೂ ಸಹ ನಿಮಗೆ 6 ಮಾರ್ಕ್ ಪ್ರಶ್ನೆ ಬರ್ತಾವೆ. ನಿಮಗೆ ಫೈನಲ್ ಎಕ್ಸಾಮ್ ಒಳಗೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ ಪ್ರಶ್ನೆ ಕೇಳಬಹುದು ಅಥವಾ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಮೇಲೆ ಪ್ರಶ್ನೆ ಕೇಳಬಹುದು. ಸೊ ಯಾವ್ದಾದ್ರು ಒಂದು, ಐದರ್ ಆನ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆರ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಯಾವ್ದಾರು ಕೇಳಿ ಎರಡೂ ಈಸಿ ಅದ. ಸೊ ಒಂದು ವೇಳೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಮೇಲೆ 6 ಮಾರ್ಕ್ಸ್ ನ ಪ್ರಾಬ್ಲಮ್ ಗಳನ್ನ ಕೇಳಿದ್ರೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಕೇಳ್ತಾರ ಇಲ್ಲಿ ಕೊಟ್ಟಿದ್ದೈತಿ. ಸೊ ಇದಕ್ಕೂ ಮೊದಲು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂದ್ರೆ ಏನು ನೀವು ತಿಳ್ಕೊಂಡಿದ್ದೀರಿ, ಆದ್ರೂ ಇನ್ನೊಮ್ಮೆ ನಾ ಹೇಳಲಿಕ್ಕೆ ಬಯಸ್ತೀನಿ. ಪಾಲುದಾರರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪಾಲುಗಾರಿಕಾ ಸಂಸ್ಥೆಯಿಂದ ತಮ್ಮ ಸ್ವಂತ ಬಳಕೆಗಾಗಿ ಕ್ಯಾಶ್ ಅನ್ನ ಡ್ರಾ ಮಾಡ್ತಾರ, ಕ್ಯಾಶ್ ಅನ್ನ ಡ್ರಾ ಮಾಡ್ಕೊಂತಾರ ಅಥವಾ ಗೂಡ್ಸ್ ಅನ್ನ ಡ್ರಾ ಮಾಡ್ಕೊಂತಾರ. ಆಮೇಲೆ ಒಬ್ಬೊಬ್ರು ಎಷ್ಟು ಡ್ರಾವಿಂಗ್ಸ್ ಮಾಡಬೇಕು ಅಥವಾ ಮಾಡಬಹುದು ಅನ್ನೋದನ್ನ ತಮ್ಮ ಪಾಲುಗಾರಿಕಾ ಒಪ್ಪಂದದೊಳಗೆ ಬರೆದಿರ್ತಾರೆ. ಅದರ ಪ್ರಕಾರ ಅವರು ಡ್ರಾವಿಂಗ್ಸ್ ಅನ್ನ ಮಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಇಬ್ರು ಪಾರ್ಟ್ನರ್ಸ್, ಅವರ ಅಗ್ರಿಮೆಂಟ್ ಒಳಗೆ ಬರ್ಕೊಂಡಾರ ಪ್ರತಿಯೊಬ್ಬ ಪಾಲುದಾರ ಸಂಸ್ಥೆಯಿಂದ 20,000 ರೂಪಾಯಿವರೆಗೂ ಡ್ರಾ ಮಾಡಬಹುದು. ಅಂದ್ರೆ ಇದರ ಅರ್ಥ ಏನು?
ಇಫ್ ಎ ವಾಂಟ್ಸ್ ಹಿ ಕ್ಯಾನ್ ವಿತ್ಡ್ರಾ ಅಪ್ ಟು ₹20,000 ₹20,000 ಒಂದು ವರ್ಷದೊಳಗೆ ಡ್ರಾ ಮಾಡಬಹುದು. ಬಿನೂ ಸಹ ₹20,000 ರೂಪಾಯಿವರೆಗೂ ಡ್ರಾ ಮಾಡಬಹುದು. ಹಂಗಂತೇಳಿ ಇಬ್ರು ಒಮ್ಮಕ್ಲೆ ₹20,000 ಡ್ರಾ ಮಾಡ್ತಾರೆ. ನಮಗೆ ಅವಶ್ಯಕತೆ ಯಾವಾಗ ಇರುತ್ತದೆ ಆವಾಗ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟ್ ಡ್ರಾ ಮಾಡ್ತಾರೆ. ಸೊ ಹೀಗಾಗಿ ಬೇರೆ ಬೇರೆ ಡೇಟಿಗೆ ಬೇರೆ ಬೇರೆ ಅಮೌಂಟ್ ಡ್ರಾ ಮಾಡುವಂತ ಚಾನ್ಸಸ್ ಇರ್ತಾವೆ. ಇಲ್ಲ ಅಂತಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಪ್ರತಿ ತಿಂಗಳ ಫಿಕ್ಸ್ ಅಮೌಂಟ್ ಡ್ರಾ ಮಾಡ್ತಾರೆ. ಪ್ರತಿ ತಿಂಗಳ ಫಿಕ್ಸ್ ಅಮೌಂಟ್ ಡ್ರಾ ಮಾಡ್ತಾರೆ. ಪ್ರತಿ ತಿಂಗಳ ₹1,000 ಡ್ರಾ ಮಾಡ್ತಾರೆ. ಒಂದು ವರ್ಷಕ್ಕೆ ₹12,000. ಇನ್ನು ಲಿಮಿಟ್ಗಿಂತ ಕಡಿಮೆನ ಇರ್ತಾರೆ. ಓಕೆ. ಸೊ ಇನ್ನು ಕೆಲವರು ಏನ್ ಮಾಡ್ತಾರೆ, 3 ತಿಂಗಳಿಗೊಮ್ಮೆ ಡ್ರಾ ಮಾಡ್ತಾರೆ. ಪ್ರತಿ 3 ತಿಂಗಳಿಗೊಮ್ಮೆ ₹5,000 ಡ್ರಾ ಮಾಡಿದ್ರೆ ಒಂದು ವರ್ಷಕ್ಕೆ ₹20,000 ಇರ್ತಾರೆ. ಸೊ ಹೀಗೆ ಎಷ್ಟು ಬೇಕು ಅವ್ರಿಗೆ ಎಷ್ಟು ಬೇಕು ಅಷ್ಟು ಅಮೌಂಟ್ ಅನ್ನು ಡ್ರಾ ಮಾಡ್ತಾರೆ. ಅವ್ರಿಗೆ ಯಾವ ಬೇಕೋ ಆ ಡೇಟಿಗೆ ಅವ್ರು ಡ್ರಾ ಮಾಡ್ತಾರೆ. ಸೊ ಆವಾಗ ನಾವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಅನ್ನ ಕ್ಯಾಲ್ಕುಲೇಟ್ ಹೇಗೆ ಮಾಡಬೇಕು, ಎಷ್ಟು ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಬೇಕು ಅನ್ನೋದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ಬರೆದಿರ್ತಾರೆ. ಬರೆದ್ರೆ ಮಾತ್ರ ನಾವು ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡಬೇಕು. ನಾವು ಪ್ರಾವಿಷನ್ ಆಫ್ ದ ಪಾರ್ಟ್ನರ್ಶಿಪ್ ಆಕ್ಟ್ ಅನ್ನ ನೋಡಿದ್ವಿ. ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ಡ್ರಾವಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡಬಾರದು ಅಂತ ಬರೆದ್ರೆ ನಾವು ಇಂಟ್ರೆಸ್ಟ್ ಅನ್ನ ಹಾಕ್ಲಿಕ್ಕೆ ಬರೋದಿಲ್ಲ. ಚಾರ್ಜ್ ಮಾಡ್ಬೇಕಂತ ಬರೆದ್ರೆ ಮಾತ್ರ ನಾವು ಇಂಟ್ರೆಸ್ಟ್ ಅನ್ನ ಹಾಕಬೇಕು. ಅದು ಎಷ್ಟು % ಚಾರ್ಜ್ ಮಾಡಬೇಕು ಅದು ಬರ್ದಿರ್ತಾರೆ. 5 ಅಂದ್ರೆ 5%, 10 ಅಂದ್ರೆ 10%. ಸಪೋಸ್ 10% ಅಂತ ಎ ₹20,000 ಡ್ರಾ ಮಾಡೋಣ, ಹಂಗಾರೆ ಅದರ ಮೇಲೆ 10% ಎಷ್ಟಾಯ್ತು, ಒಂದು ವರ್ಷಕ್ಕೆ ₹2,000. ಬಿ ₹10,000 ಡ್ರಾ ಮಾಡೋಣ, 10% ಅಂದ್ರೆ ಎಷ್ಟಾಯ್ತು, ₹1,000. ಇದು ಯಾವಾಗ ಎಟ್ ದಿ ಬಿಗಿನಿಂಗ್ ಆಫ್ ದಿ ಇಯರ್ ಅವರು ಡ್ರಾ ಮಾಡಿದ್ರೆ ಪೂರ್ತಿ ಅಮೌಂಟ್. ಅರೆ ಹಾಗಾಗೋದಿಲ್ಲ, ಇನ್ ರಿಯಾಲಿಟಿ ಹಾಗಾಗೋದಿಲ್ಲ. ಅವರು ಬೇರೆ ಬೇರೆ ಡೇಟಿಗೆ ಬೇರೆ ಬೇರೆ ಅಮೌಂಟ್ ಅನ್ನ ಡ್ರಾ ಮಾಡ್ತಾರೆ. ಸೊ ಅದಕ್ಕಾಗಿ ನಾವು ಇಂಡಿವಿಜುವಲ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗ್ತದೆ. ಒಂದೊಂದು ಡ್ರಾವಿಂಗ್ಸ್ಗೆ ಒಂದ್ಸಾರಿ ನಾವು ಇಂಟ್ರೆಸ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ, ಅಂದ್ರೆ ಟೋಟಲ್ ಡ್ರಾವಿಂಗ್ಸ್ ಮೇಲೆ ಟೋಟಲ್ ಇಂಟ್ರೆಸ್ಟ್ ಎಷ್ಟಾಯ್ತು ಇಂಡಿವಿಜುವಲ್ ಮೆಥಡ್ ಅನ್ನು ಮಾಡಬೇಕು. ಇಲ್ಲ ಅಂತಂದ್ರೆ ಇನ್ನೊಂದು ಮೆಥಡ್ ಇದೆ, ಅದಕ್ಕೆ ನಾವು ಪ್ರಾಡಕ್ಟ್ ಮೆಥಡ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಕ್ವಶನ್ ನೋಡ್ತಾ ಇದ್ದೀರಲ್ಲ, ಇದು ಪ್ರಾಡಕ್ಟ್ ಮೆಥಡ್ ಮೇಲೆ ಇರುವಂತಹ ಕ್ವಶನ್ಸ್. ಮತ್ತೊಂದು ಮೆಥಡ್ ಇದೆ ಅವರೇಜ್ ಪೀರಿಯಡ್ ಮೆಥಡ್ ಅಂತ. ಸೊ ಈ ರೀತಿಯಾಗಿ 3 ಮೆಥಡ್ಸ್ಗಳು ಅದಾವೆ. ಒಂದು ಸಿಂಪಲ್ ಅಂದ್ರೆ ಹೇಳ್ತಾರೆ, ಎ ₹20,000 ಡ್ರಾ ಮಾಡಿದಾನೆ, 10% ಡ್ರಾವಿಂಗ್ಸ್, ಒಂದು ವರ್ಷದ್ದು ಡ್ರಾವಿಂಗ್ಸ್, ಇದು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಎಷ್ಟು ಅಂತ. ಸೊ ಅದು ಈಸಿಯಾಗಿ 20,000 × 10/100 ಅಂದ್ರೆ ₹2,000 ಇಂಟ್ರೆಸ್ಟ್ ಆನ್ ಡ್ರಾವಿಂಗ್. ಆದ್ರೆ ಇದ್ರ ಮೇಲೆ ನಿಮಗೆ 6 ಮಾರ್ಕ್ಸ್ ಪ್ರಶ್ನೆ ಕೇಳೋದಿಲ್ಲ. ಇದು ಬಹಳ ಈಸಿಯಾಗಿ ನಿಮಗೆ ಕೇಳೋದು ಪ್ರಾಡಕ್ಟ್ ಮೆಥಡ್ ಮೇಲೆ ಅಥವಾ ಅವರೇಜ್ ಪೀರಿಯಡ್ ಮೆಥಡ್ ಮೇಲೆ ನಿಮ್ಗೆ ಏನ್ ಕೇಳ್ತಾನೆ, 6 ಮಾರ್ಕ್ಸ್ನ ಪ್ರಶ್ನೆಯನ್ನು ಕೇಳ್ತಾನೆ. ಹಾಗಾದ್ರೆ ಪ್ರಾಡಕ್ಟ್ ಮೆಥಡ್ ಯಾವಾಗ ಯೂಸ್ ಮಾಡ್ತೀವಿ, ಅವರೇಜ್ ಪೀರಿಯಡ್ ಮೆಥಡ್ ಯಾವಾಗ ಮಾಡ್ತೀವಿ? ಪ್ರಾಡಕ್ಟ್ ಮೆಥಡ್ ಯಾವಾಗ ಮಾಡ್ತೀವಿ ಅಂತಂದ್ರೆ, ಪಾರ್ಟ್ನರು ಬೇರೆ ಬೇರೆ ಅಮೌಂಟ್ ಬೇರೆ ಬೇರೆ ಡೇಟಿಗೆ ಡ್ರಾ ಮಾಡಿದ್ದ ಅಂತಂದ್ರೆ ನಾವು ಪ್ರಾಡಕ್ಟ್ ಮೆಥಡ್ ಅನ್ನ ಫಾಲೋ ಮಾಡ್ತೀವಿ. ಅಂದ್ರೆ ಯಾವಾಗ ಡ್ರಾ ಮಾಡ್ತಾನೆ, ಎಷ್ಟು ಬೇಕಷ್ಟು ಅಮೌಂಟ್ ಡ್ರಾ ಮಾಡ್ತಾನೆ. ಒಮ್ಮೆ ₹1,000 ತಗೊಂತಾನೆ, 15 ದಿನ ಬಿಟ್ಟು ₹2,000 ತಗೊಂತಾನೆ, 1.5 ತಿಂಗಳ ಬಿಟ್ಟು ಮತ್ತೆ ₹3,000 ತಗೊಂತಾನೆ, 4 ತಿಂಗಳ ಬಿಟ್ಟು ಮತ್ತೆ ₹5,000 ತಗೊಂತಾನೆ. ಹೀಗೆ ಬೇರೆ ಬೇರೆ ಡೇಟಿಗೆ ಬೇರೆ ಬೇರೆ ಅಮೌಂಟ್ ಡ್ರಾ ಮಾಡ್ತಾನೆ. ಆಮೇಲೆ 2 ಡ್ರಾವಿಂಗ್ಸ್ ನಡುವಿನ ಅವಧಿ ಸೇಮ್ ಇರೋದಿಲ್ಲ. ಒಮ್ಮೆ 15 ದಿನಕ್ಕೆ ಡ್ರಾ ಮಾಡ್ತಾನೆ ಸೆಕೆಂಡ್ ಡ್ರಾವಿಂಗ್, 3ನೇ ಡ್ರಾವಿಂಗ್ 2 ತಿಂಗಳ ಬಿಟ್ಟು ಮಾಡ್ತಾನೆ, 4ನೇ ಡ್ರಾವಿಂಗ್ 6 ತಿಂಗಳ ಬಿಟ್ಟು ಮಾಡ್ತಾನೆ. ಸೊ ಆವಾಗ ನಾವು ಇಂಡಿವಿಜುವಲ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕುಂತ್ವಿ ಅಂತಂದ್ರೆ ಲೇಟ್ ಆಗ್ತೈತಿ. ಸೊ ಅಂತಹ ಸಂದರ್ಭದಲ್ಲಿ ನಾವು ಪ್ರಾಡಕ್ಟ್ ಮೆಥಡ್ ಅನ್ನ ಫಾಲೋ ಮಾಡ್ತೀವಿ. ಇನ್ನು ಅವರೇಜ್ ಪೀರಿಯಡ್ ಮೆಥಡ್ ಯಾವಾಗ ಫಾಲೋ ಮಾಡ್ತೀವಿ, ಯಾವಾಗ ಪಾಲುದಾರರು ಸೇಮ್ ಅಮೌಂಟ್ ಸೇಮ್ ಡೇಟಿಗೆ, ಆ 2 ಡ್ರಾವಿಂಗ್ಸ್ ನಡುವೆ ಸೇಮ್ ಇಂಟರ್ವಲ್ ಅವಧಿ, ಮಧ್ಯಂತರ ಅವಧಿ ಇರಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರತಿ ತಿಂಗಳ 1ನೇ ತಾರೀಕಿಗೆ ₹1,000 ಡ್ರಾ ಮಾಡೋದು, ಅಥವಾ ಪ್ರತಿ ತಿಂಗಳ ಎಂಡಿಗೆ ₹2,000 ಡ್ರಾ ಮಾಡೋದು, ಅಥವಾ ಪ್ರತಿ ತಿಂಗಳ 15ನೇ ತಾರೀಕಿಗೆ ₹3,000 ಡ್ರಾ ಮಾಡೋದು. ಸೊ ಅವಾಗ ನಾವು ಮಾಡ್ತೀವಿ ಅವರೇಜ್ ಪೀರಿಯಡ್ ಮೆಥಡ್ ಅನ್ನು ಫಾಲೋ ಮಾಡ್ತೀವಿ. ಫಸ್ಟಿಗೆ ಪ್ರಾಡಕ್ಟ್ ಮೆಥಡ್. ಸೊ ಪ್ರಾಡಕ್ಟ್ ಮೆಥಡ್ ಮೇಲೆ ನಿಮಗೆ 6 ಮಾರ್ಕ್ಸಿನ ಪ್ರಶ್ನೆ ಕೇಳ್ತಾನೆ. ಸೊ ಯಾವ ರೀತಿಯಾಗಿ ಪ್ರಾಡಕ್ಟ್ ಮೆಥಡ್ ಇರ್ತಾವ ನೋಡ್ರಿ ಇಲ್ಲದಾವ. ಸೊ ಈ ಮೊದಲನೇ ಕ್ವಶನ್ ಪ್ರಾಡಕ್ಟ್ ಮೆಥಡ್ ಮೇಲೆ ಏನು, ಶಿವಾನಂದ್ ಏನಾಗಿದ್ದು, ಎಸ್ ಶಿವಾನಂದ್ ತಪಸ್ವಿ, ಏನಂತ ಪಾರ್ಟ್ನರ್ ಹೆಸರು ಬಹಳ ದೊಡ್ಡದೈತಿ. ಸೊ ಯಾರೋ ಒಬ್ಬ ಪಾರ್ಟ್ನರ್ ತಪಸ್ವಿ ಅಂತ ತಿಳ್ಕೊಡಿ, ಶಿವಾನಂದ್ ತಪಸ್ವಿ ಅಂತ ತಿಳ್ಕೊಡಿ, ಅಥವಾ ಯಶ್ ತಪಸ್ವಿ ಅಂತ ತಿಳ್ಕೊಡಿ. ಸೊ ಆ ಪಾರ್ಟ್ನರ್ ಏನ್ ಮಾಡ್ತಾನ್ರಪ್ಪ ಅಂತಂದ್ರೆ, ಎಲ್ಲ ಇಬ್ರು ಅದ ಕರೆಕ್ಟ್ ಮೈಂಡ್ ಅದು ಮಿಸ್ ಇದಾಗಿತ್ತು, ಸೇರ್ಕೊಂಡೈತಿ, ಅದು ಸ್ಪೇಸ್ ಬರ್ಬೇಕಾಗಿತ್ತು.
ಸೊ ಯಶ್ ಅಂಡ್ ತಪಸ್ವಿ ಆರ್ ಪಾರ್ಟ್ನರ್ಸ್. ಯಶ್ ಅಂಡ್ ತಪಸ್ವಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಇವರಿಬ್ರು ಒಂದು ಸಂಸ್ಥೆಯಲ್ಲಿ ಪಾರ್ಟ್ನರ್ಸ್. ಡ್ಯೂರಿಂಗ್ ದ ಇಯರ್ ಎಂಡೆಡ್ 31st March 2016, ಯಶಸ್ವಿ ಮೇಕ್ಸ್ ದ ಡ್ರಾವಿಂಗ್ ಆಸ್ ಅಂಡರ್. ನೋಡ್ರಿ, ಯಶಸ್ವಿ ಮತ್ತು ತಪಸ್ವಿ ಇಬ್ರು ಪಾರ್ಟ್ನರ್ಸ್. ಅವರು 31 ಮಾರ್ಚ್, ಅದು ಅವ್ರ ಪೈಕಿ ಯಶಸ್ವಿ ಅನ್ನುವಂತಹ ಪಾರ್ಟ್ನರು 31 March 2016 ವರೆಗೆ ಬೇರೆ ಬೇರೆ ಡೇಟಿಗೆ ಬೇರೆ ಬೇರೆ ಅಮೌಂಟ್ ಅನ್ನ ಡ್ರಾ ಮಾಡಿದಾನ. ಸೊ ಡೇಟ್ ಆಫ್ ಡ್ರಾಯಿಂಗ್ ನೋಡಿ, 1/8 ಆಗಸ್ಟ್ 1ನೇ ತಾರೀಕು 2015 5,000 ರೂಪಾಯಿ ಡ್ರಾ ಮಾಡಿದ. ಆಮೇಲೆ 4 ತಿಂಗಳ ಡ್ರಾ ಮಾಡೇ ಇಲ್ಲ. ನಮಕ್ಲ 31 ಡಿಸೆಂಬರ್ 2015 10,000 ರೂಪಾಯಿ ಡ್ರಾ ಮಾಡಿದ. ಆಮೇಲೆ ಮತ್ತೇನ್ ಮಾಡ್ದ, 31/3/2015 15,000 ರೂಪಾಯಿ ಡ್ರಾ ಮಾಡಿದ. ಬೇರೆ ಬೇರೆ ಡೇಟು, ಬೇರೆ ಬೇರೆ ಅಮೌಂಟು. ಈ ಎರಡು ಡ್ರಾವಿಂಗ್ಸ್ ನಡುವಿನ ಅವಧಿ ಸೇಮ್ ಇಲ್ಲ, ಬೇರೆ ಬೇರೆ ಇದೆ. ಸೊ ಇಲ್ಲಿ ನಾವು ಪ್ರೊಡಕ್ಟ್ ಮೆಥಡ್ ಅನ್ನು ಯೂಸ್ ಮಾಡಬೇಕಾಗ್ತದೆ. ಅವನೇ ಹೇಳ್ತಾ ಇದ್ದಾನೆ, ಪಾರ್ಟ್ನರ್ಶಿಪ್ ಪ್ರೊವೈಡೆಡ್ ದ್ಯಾಟ್ ಪಾರ್ಟ್ನರ್ಸ್ ಆರ್ ಟು ಬಿ ಚಾರ್ಜ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಎಟ್ 12%. ಸೊ ಅವ್ರ ಡ್ರಾವಿಂಗ್ಸ್ ಮೇಲೆ 12% ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡಬೇಕು ಅಂತೇಳಿ ಪಾರ್ಟ್ನರ್ಶಿಪ್ ಡೀಡ್ ಒಳಗೆ ಬರೆಯಲಾಗಿದೆ. ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಆಫ್ ಯಶಸ್ವಿ ಅಂಡರ್ ಪ್ರಾಡಕ್ಟ್ ಮೆಥಡ್. ಸೊ ಯಶಸ್ವಿ ಡ್ರಾವಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಎಷ್ಟಾಯ್ತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೆಥಡ್ ಯಾವ್ದು ಫಾಲೋ ಮಾಡಬೇಕು? ಪ್ರಾಡಕ್ಟ್ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಸೊ ಸೊಲ್ಯೂಷನ್ ಇಲ್ಲಿದೆ. ಸೊ ಈ ಸೊಲ್ಯೂಷನ್ ಅನ್ನ ನಾವು ಒಂದು ಹಾಗೆ ಜಸ್ಟ್ ನೋಡೋಣ. ಒಂದು ಈ ಫಾರ್ಮೆಟ್ ಅನ್ನ, ಟೇಬಲ್ ಅನ್ನ ಹಾಕೋಬೇಕು. ಇದರೊಳಗೆ 4 ಕಾಲಮ್ ಬರ್ತಾವ. ಒಂದು ಡೇಟ್ ಆಫ್ ಡ್ರಾವಿಂಗ್, ಎರಡನೇದು ಅಮೌಂಟ್ ಆಫ್ ಡ್ರಾವಿಂಗ್. ಇದು ನಿಮ್ಗೆ ಕ್ವಶನ್ ಒಳಗೆ ಸಿಗುತ್ತದೆ. ಸೊ ಡೇಟ್ ಆಫ್ ಡ್ರಾವಿಂಗ್ 1/8 ಇಲ್ಲೇ ಕೊಟ್ಟ ನೋಡ್ರಿ. ಸೊ ಇಲ್ಲಿ ಕೊಟ್ಟಂತ ಡೇಟ್ ಆಫ್ ಡ್ರಾವಿಂಗ್ ನಾವು ಇಲ್ಲಿ ಆಸ್ ಇಟ್ ಇಸ್ ಬರ್ಕೊಂಡ್ವಿ, ಏನ್ ಚೇಂಜಸ್ ಅಲ್ಲ. ಆಮೇಲೆ ಅಮೌಂಟ್ ಆಫ್ ಡ್ರಾವಿಂಗ್, ಇಲ್ಲಿ ಕೊಟ್ಟಂತ ಅಮೌಂಟ್ ಆಫ್ ಡ್ರಾವಿಂಗ್ ಅನ್ನ ನಾವು ಆಸ್ ಇಟ್ ಇಸ್ ಇಲ್ಲಿ ಬರ್ಕೊಂಡ್ವಿ. ಇನ್ನು 3ನೇ ಕಾಲಮ್ ಮತ್ತು 4ನೇ ಕಾಲಮ್. ಸೊ ಇದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಸೊ 3ನೇ ಕಾಲಮ್ ಏನ್ರಪ್ಪ, ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್, ಬಾಕಿ ಉಳಿದಿರುವಂತಹ ತಿಂಗಳುಗಳು. ಹಂಗಂದ್ರೆ ಏನು ನಾವು ಡ್ರಾ ಮಾಡ್ತಾನಲ್ಲ, ಆ ಡ್ರಾವಿಂಗ್ ಡೇಟ್ ದಿಂದ ಇಯರ್ ಎಂಡಿಂಗ್ 31st March 2016 ಒಳಗೆ ಬಾಕಿ ಉಳಿದಿರುವಂತಹ ತಿಂಗಳುಗಳು. ಅಂದ್ರೆ ಅಷ್ಟು ತಿಂಗಳ ಅವನು ಆ ಅಮೌಂಟ್ ಅನ್ನು ಯೂಸ್ ಮಾಡಿರ್ತಾನ, ಆ ಅಷ್ಟು ತಿಂಗಳಿಗೆ ಆಗಿ ನಾವು ಬಡ್ಡಿಯನ್ನು ಹಾಕಬೇಕಾಗ್ತೈತಿ. ಸೊ ಅದಕ್ಕೆ ಈಗ ಆ ಬಾಕಿ ಉಳಿದಿರುವಂತಹ ತಿಂಗಳುಗಳನ್ನ ನಾವು ಫೈಂಡ್ ಔಟ್ ಮಾಡಬೇಕು. ನೋಡ್ರಿ, ಇದು ಆಗಸ್ಟ್ 1ನೇ ತಾರೀಕು 2015 ಅವ ಏನ್ ಮಾಡ್ಯಾನ, 5,000 ರೂಪಾಯಿ ಡ್ರಾ ಮಾಡಿದಾನ. ನಾವು ಅವನ್ ಬಡ್ಡಿ ಹಾಕ್ತಾ ಇರೋದು ಯಾವ ಡೇಟಿಗೆ? 31 ಮಾರ್ಚ್ 2016 ಅವನ್ ಬಡ್ಡಿ ಹಾಕ್ತಾ ಇದೀವಿ. ಹಾಗಾದ್ರೆ ಈ ಡೇಟಿನಿಂದ ಯಾವ 1 ಆಗಸ್ಟ್ 2015 ದಿಂದ 31st March 2016 ವರೆಗೆ ಅವ ಎಷ್ಟು ತಿಂಗಳ ಯೂಸ್ ಮಾಡ್ದಂಗ ಆಯ್ತು? 5,000 ರೂಪಾಯಿ ಆತ 8 ತಿಂಗಳ ಯೂಸ್ ಮಾಡ್ದಂಗ. ಇದು ಹೆಂಗ್ ಬಂತು? ಆಗಸ್ಟ್ 1ನೇ ತಾರೀಕಿಗೆ ಡ್ರಾ ಮಾಡ್ಯಾನ, ಆಗಸ್ಟ್ ಹಿಡ್ಕೋಬೇಕು, ಅವಾಗ ಅವ್ನ್ ಬಡ್ಡಿ ಚಾರ್ಜ್ ಮಾಡಬೇಕು. ಸೊ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ನೋಡ್ರಿ 8 ತಿಂಗಳಾಯ್ತು. ಸೊ ಆಗಸ್ಟ್ 1ನೇ ತಾರೀಕಿಗೆ ಡ್ರಾ ಮಾಡ್ಯಾನ, ಆಗಸ್ಟ್ ಕೌಂಟ್ ಮಾಡಬೇಕು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, 8 ತಿಂಗಳ. ಸೊ ಅದಕ್ಕಾಗಿ ನಂಬರ್ ಆಫ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ 8 ಅಂತ ಬರ್ತದೆ. ಅದೇ ತರ ಈಗ 2ನೇ ಡ್ರಾವಿಂಗ್ಸ್ ಅವ್ನು ಯಾವ ಮಾಡ್ಯಾನ? 31 ಡಿಸೆಂಬರ್ಗೆ ಮಾಡ್ಯಾನ. 31 ಡಿಸೆಂಬರ್ 2015. ಹಾಗಾದ್ರೆ ಇಲ್ಲಿಂದ 31st March 2016 ಎಷ್ಟಾಯ್ತು ಲೆಕ್ಕ ಮಾಡ್ರಿ. 31st ಡಿಸೆಂಬರ್ಗೆ ಅವ ಡ್ರಾ ಮಾಡ್ಯಾನ, ಹಾಗಾದ್ರೆ ಡಿಸೆಂಬರ್ ಕೌಂಟ್ ಮಾಡಂಗಿಲ್ಲ, ಬಿಟ್ಟು ಬಿಡ್ರಿ. ಮುಂದಿನ ತಿಂಗಳು ಯಾವುದು? ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟಾಯ್ತು? 3 ತಿಂಗಳ. ಸೊ ಅದಕ್ಕಾಗಿ ನಾವು ಇಲ್ಲಿ 3 ತಿಂಗಳ ಅಂತ ಬರ್ತೀವಿ ನೋಡ್ರಿ. ಆಮೇಲೆ 3ನೇ ಡ್ರಾ ಯಾವ ಮಾಡ್ಯಾನ? 31st March 2016. ನಾವು ಇವತ್ತು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ, ಇವತ್ತು ಅವನು ಡ್ರಾ ಮಾಡ್ಯಾನ. ಹಂಗಾರೆ ಈ ವರ್ಷ ಅವನು ಪಟ್ಟ ಆ ಅಮೌಂಟ್ ಯೂಸ್ ಮಾಡಿಲ್ಲ. ಸೊ ಅದಕ್ಕಾಗಿ 0 ಬಂತು. ಸೊ 0 ಅಂತ ಇಟ್ಟು ನಂಬರ್ ಆಫ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಫೈಂಡ್ ಔಟ್ ಮಾಡ್ತೀವಿ. ಇನ್ನು ಪ್ರಾಡಕ್ಟ್ ಅಂದ್ರೆ ಏನು? ನಂಬರ್ ಆಫ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಇಂಟು ಅಮೌಂಟ್ ಆಫ್ ಡ್ರಾವಿಂಗ್. 8 ಇಂಟು 5,000 40,000 ರೂಪಾಯಿ ಆಯ್ತು. 3 ಇಂಟು 10,000 ರೂಪಾಯಿ 30,000 ರೂಪಾಯಿ ಆಯ್ತು. 0 ಇಂಟು 15,000 ರೂಪಾಯಿ 0 ಆಯ್ತು. ಸೊ ಇದಕ್ಕೆ ನಾವು ಪ್ರಾಡಕ್ಟ್ ಅಂತ ಕರಿತೀವಿ. ಪ್ರಾಡಕ್ಟ್ ಅಂತಂದ್ರೆ ನಂಬರ್ ಆಫ್ ಮಂತ್ಸ್ ಇಂಟು ಅಮೌಂಟ್ ಆಫ್ ಡ್ರಾವಿಂಗ್ ಮಾಡ್ಕೋಬೇಕು, ಪ್ರಾಡಕ್ಟ್ ಸಿಕ್ಕಿದೆ. ಇನ್ನು ಟೋಟಲ್ ಪ್ರಾಡಕ್ಟ್ ಅನ್ನು ಕಂಡುಹಿಡಬೇಕು. ಈ 3 ಫಿಗರ್ ಅನ್ನ ಟೋಟಲ್ ಮಾಡಿದ್ರೆ 70,000 ರೂಪಾಯಿ ಬಂತು. ಸೊ ಇದು ಜಸ್ಟ್ ವರ್ಕಿಂಗ್ ನೋಟ್ ಆಯ್ತು, ಇನ್ನು ಪೂರ್ತಿ ಲೆಕ್ಕ ಮುಗಿದಿಲ್ಲ. ಇನ್ನ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಫಾರ್ಮುಲಾ ಹಾಕ್ಬೇಕು. ಇದಕ್ಕೆ 1 ಮಾರ್ಕ್ ಇರ್ತೈತಿ ಫಾರ್ಮುಲಾಕ್ಕೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಫಾರ್ಮುಲಾ ನೋಡ್ರಿ ಏನೈತಿ?
ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. 1/12 ಅಂದ್ರೆ ಯೂನಿಟ್ ಇದು. ನಾವು ಇಲ್ಲಿ ಇದು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಅಥವಾ ಪೀರಿಯಡ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಒಳಗೆ ಕ್ಯಾಲ್ಕುಲೇಟ್ ಮಾಡಿವಿ. ಸೊ ಅದಕ್ಕಾಗಿ 1/12 ಅಂತ ಬರೀತೀವಿ. ಇದನ್ನ ವಾರದೊಳಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಇದನ್ನ 1/52 ಅಂತ ಬರೀತೀವಿ. ಅದು ಎಲ್ಲ ತಲೆ ಕೆಡಿಸ್ಕೋಬೇಡ್ರಿ ನೀವು. ನಾವು ಎಕ್ಸಾಮ್ ಒಳಗೆ ಮಂತ್ಸ್ ಒಳಗೆ ನಂಬರ್ ಆಫ್ ಪೀರಿಯಡ್ ಔಟ್ಸ್ಟ್ಯಾಂಡಿಂಗ್ ಅನ್ನು ಕಂಡು ಹಿಡಿದಿರ್ತೀವಿ. ಸೊ ಇದಕ್ಕೆ ಯಾವಾಗಲೂ 1/12. ಸೊ ಹಂಗಾರೆ ಫಾರ್ಮುಲಾ ಏನಾಯ್ತು? ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಈಗ ಈ ಫಾರ್ಮುಲಾ ಒಳಗೆ ಫಿಗರ್ಸ್ ಗಳನ್ನ ತುಂಬಬೇಕು. ನೋಡಿ, ಯಶಸ್ವಿ ಇಂಟ್ರೆಸ್ಟ್ ಅಂಡ್ ಡ್ರಾವಿಂಗ್ ಇಸ್ಕೊಟ್ಟು ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದೈತಿ? 70,000 ರೂಪಾಯಿ. ಸೊ 70,000 ರೂಪಾಯಿ ಬರೆದ್ವಿ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ? ಸೊ ಕ್ವಶನ್ ಒಳಗೆ ಹೇಳ್ಯಾನ 12% ಅಂತೇಳಿ. ಸೊ 12% ಬರೆದ್ವಿ ಅಂದ್ರೆ 12/100 ಇಂಟು ಯೂನಿಟ್ 1/12 1/10 ಮಾಡಿದ್ವಿ. ಸೊ ಕ್ಯಾಲ್ಕುಲೇಷನ್ ಮಾಡಿದ್ರೆ 700 ರೂಪೀಸ್ ಇಂಟ್ರೆಸ್ಟ್ ಬಂತು. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ 6 ಮಾರ್ಕ್ಸ್ ಸಿಗ್ತಾವ. ಈ ಟೇಬಲ್ ಏನಂತಲ್ಲ, ಈ ಟೇಬಲಿಗೆ ನಿಮ್ಗೆ ಒಂದು 3 ಮಾರ್ಕ್ಸ್ ಇಟ್ಟಿರ್ತಾರೆ. ಫಾರ್ಮುಲಾಗ 1 ಮಾರ್ಕ್ ಇಟ್ಟಿರ್ತಾರೆ. ಆಮೇಲೆ ಇದಕ್ಕೆ 1 ಅಥವಾ 2 ಮಾರ್ಕ್ ಇಟ್ಟಿರ್ತಾರೆ. ಈ ತರ ಕ್ಯಾಲ್ಕುಲೇಷನ್ಗೆ 2 ಮಾರ್ಕು, ಫಾರ್ಮುಲಾಗೆ 1 ಮಾರ್ಕು, ಟೇಬಲಿಗೆ 3 ಮಾರ್ಕು, ಟೋಟಲ್ 6 ಮಾರ್ಕ್ಸ್. 6ಕ್ಕೆ 6 ಮಾರ್ಕ್ಸ್ ನಿಮ್ಗೆ ಸಿಗ್ತಾವ. ಸೊ ಮುಂದಿನ ಕ್ಲಾಸ್ ಒಳಗೆ ನಾವು ಮಾಡೋಂಥ ಉಳಿದ ಕ್ವಶನ್ಸ್ಗಳನ್ನ ನೋಡಂತ. ನಿಮಗೆ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದ್ರೆ ಕೇಳ್ಬೋದು. ಒಂದೇ 1 ನಿಮಿಷ ನಿಮಗೆ ಟೈಮ್ ಕೊಡ್ತೇನೆ. ಸೊ ಏನಾದರೂ ಸಮಸ್ಯೆ ಇದ್ರೆ ಕೇಳ್ರಿ. ಕ್ವಶನ್ ನಾನು ಬರ್ಕೊಡ್ರಿ, ಕ್ವಶನ್ ಬ್ಯಾಂಕ್ ಕಳಿಸ್ತೀನಿ. ಈ